ಇವತ್ತು ಬಿಜೆಪಿಯ ನಾಯಕರ ಅವರ ಮಕ್ಕಳ ಹೆಸರಿಗೆ ವರ್ಗಾವಣೆ ಆಗಿತ್ತು. ಅದ್ರ ಬಗ್ಗೆ ಯಾಕೆ ನೀವು ಇದುವರೆಗೂ ಚಕಾರ ಎತ್ತಾ ಇಲ್ಲ ಅಂತಕ್ಕಂಥ ಮಾತನ್ನ, ಆ ವಿಚಾರವನ್ನ ತಾವೆಲ್ಲರೂ ಕೇಳಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು, ಇವತ್ತು ದೇವರಾಜ ಟ್ರಕ್ ಟರ್ಮಿನಲ್ ಸುಮಾರು 47 ಕೋಟಿ ಕೇವಲ 3 ಬೇನಾಮಿ ಕಂಪನಿಗಳ ಹೆಸರಿಗೆ ವರ್ಗಾಯಿಸಿ ಆ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಹಲವಾರು ಬಾರಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗಿನ ಸಂದರ್ಭದಲ್ಲಿ ಆಗಿನ ಮಂತ್ರಿಗಳಾಗಿದ್ದಂತ ಶ್ರೀರಾಮುಲು ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ತನಿಖೆಯನ್ನು ಮಾಡತಕ್ಕಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿರಲಿಲ್ಲ. ಇವೆಲ್ಲವನ್ನು ಮರೆಮಾಚಿಕೊಂಡು ಇವತ್ತು ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಸರ್ಮಾಲೆಗಳನ್ನ ನಾವು ಇವತ್ತು 7 ದಿವಸಗಳು ಪ್ರತಿಯೊಂದು ನಗರಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪ್ರತಿಯೊಂದು ಎಳೆಯಾಗಿ ದಾಖಲೆಗಳ ಸಮೇತ ನಾವು ಜನರ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಮತ್ತು ಜನರು ಏನು ಅವರು ಪಾದಯಾತ್ರೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅದನ್ನ ಅವರಿಗೆ ಪ್ರಶ್ನೆ ಮಾಡಬೇಕು ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಈಗೇನು 47 ಕೋಟಿ ದೇವರಾಜ ಟ್ರಕ್ ಟರ್ಮಿನಲ್ ಅಲ್ಲಿ ತಿಂದಂತವ್ರ ಬಗ್ಗೆ ತನಿಖೆಯಾಗಿ ಈಗಾಗಲೇ ಆ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಸೇರಿದ್ದಾರೆ. ಇದ್ರ ಬಗ್ಗೆ ಯಾವುದು ಮಾತಾಡ್ತಾ ಇಲ್ಲ. ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಮೊನ್ನೆ ತಾನೇ ಮಂಡಿಸತಕ್ಕಂಥ ಬಜೆಟ್ ಇವತ್ತು ಕೇವಲ ಕೇಂದ್ರದಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೇವಲ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಅನುದಾನಗಳನ್ನು ಕೊಟ್ಟಿದ್ದಾರೆ. ರಾಜ್ಯದ ಹಲವಾರು ಇವತ್ತು ಬೇಡಿಕೆಗಳು ಏನಿದ್ದಾವೆ, ಮೇಕೆದಾಟು ಯೋಜನೆ ಇರುವುದು, ಅಪ್ಪರ್ ಭದ್ರಾ ಯೋಜನೆ ಇರಬಹುದು, ಇವ್ಯಾವಕ್ಕೂ ಹಣ ಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ನ್ಯಾಯಬದ್ಧವಾಗಿ ನಮಗೆ ಬರಬೇಕಾಗಿರ್ತಕ್ಕಂಥ ಪಾಲು ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವ ರೀತಿ ರಾಜ್ಯಗಳಿಗೆ ಅನುದಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಬದಿಗೊತ್ತಿ ಒಬ್ಬ ಸರ್ವಾಧಿಕಾರಿಯಾಗಿ ಇವತ್ತು ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಈ ರೀತಿಯಾಗಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೂಡ ನಾವು ಮಾತಾಡ್ತಕ್ಕಂಥ ವಿಚಾರ ಇದೆ. ಅದರಿಂದ ಬಂಧುಗಳೇ, ಇವೆಲ್ಲದರ ವಿರುದ್ಧ ಇವತ್ತು ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು, ಜನರನ್ನ ಎಚ್ಚೆತ್ತುಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ದೊಡ್ಡ ಮಟ್ಟದಲ್ಲಿ 9ನೇ ತಾರೀಕು ಮೈಸೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ನಾಳೆ ರಾಮನಗರಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಲಿದ್ದಾರೆ. ಇವತ್ತು ಇವೆಲ್ಲ ಹಲವಾರು ವಿಷಯಗಳ ಬಗ್ಗೆ ತಮ್ಮ ಮುಂದೆ ಇಡಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಆದ್ರಿಂದ ನಾನು ತಮ್ಮೆಲ್ಲರನ್ನು ಕೋರೋದಿಷ್ಟೇ, ಇವತ್ತು ಏನು ತಮ್ಮೆಲ್ಲರ ವಿಶ್ವಾಸ ನಂಬಿಕೆಯ ಕಾರಣದಿಂದ ಇವತ್ತು ಒಂದು ಪ್ರಚಂಡ ಬಹುಮತದ ಸರ್ಕಾರ ಅಧಿಕಾರದಲ್ಲಿದೆ. ಇದನ್ನ ಇವತ್ತು ಹಲವಾರು ರೀತಿಯಲ್ಲಿ ಕೆಡತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂತಹ ಒಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಯಾವುದೇ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳಾಗಿರ್ಬೋದು, ಬೇರೆ ಯಾರು ಅದರಲ್ಲಿ ಭಾಗವಹಿಸಿಲ್ಲ. ಅಧಿಕಾರಿಗಳು ಮಾಡಿರ್ತಕ್ಕಂಥ ಒಂದು ತಪ್ಪನ್ನ ಇವತ್ತು ನಮ್ಮ ಸರ್ಕಾರ ತನಿಖೆ ಮಾಡ್ತಾ ಇದೆ. ಈಗಾಗಲೇ ಅವರು ಏನು ಹಣ ಅಕ್ರಮವಾಗಿ ವರ್ಗಾಯಿಸಿಕೊಂಡಿದ್ರು ಅದನ್ನ ವಾಪಸ್ ತರ್ತಕ್ಕಂಥ ಕೆಲಸವನ್ನ ಮಾಡಿದೆ. ಇಷ್ಟಾಗಿದ್ರು ಸಹ ಕೇವಲ ಸರ್ಕಾರದ ಮೇಲೆ ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ವಿರುದ್ಧ ಇದೆ ಅಂತಕ್ಕಂಥ ತಪ್ಪು ಸಂದೇಶವನ್ನ ಈ ರಾಜ್ಯದ ಜನತೆಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತೇನಾದ್ರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಕ್ಕೆ ಏನಾದ್ರೂ ಅವರ ಬದುಕಿನಲ್ಲಿ ಬದಲಾವಣೆ ತರಬೇಕು, ಅವರು ಮುಂಚೂಣಿಗೆ ಬರಬೇಕು ಅಂತಕ್ಕಂಥ ಕನಸು ಕಂಡಿರ್ತಕ್ಕಂಥದ್ದು ಯಾರು ಇಲ್ಲ. ಇಡೀ ದೇಶದಲ್ಲಿ ಆ ಕನಸನ್ನ ಕಂಡಂತವರು ಸನ್ಮಾನ್ಯ ಸಿದ್ದರಾಮಯ್ಯನವರು ತಂದಿರ್ತಕ್ಕಂಥ ಕಾಯ್ದೆಯ ಫಲ ಇವತ್ತು 39,000 ಕೋಟಿ ಇವತ್ತು ನಾವು ನಮ್ಮ ಒಂದು ಆಯೋಗದಲ್ಲಿ ಬಜೆಟ್ ಅಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ವಿನಿಯೋಗಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಇವೆಲ್ಲವನ್ನ ಇವತ್ತು ಅವರ ಅನುಕೂಲಕ್ಕೆ ತಕ್ಕಂತೆ ನಾನಾ ರೀತಿಯಾದಂತಹ ಸುಳ್ಳು ಸಂದೆ ಒಂದು ವಿಚಾರಗಳನ್ನು ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷ ಏನು ನುಡಿತದೆ ಏನು ನುಡಿದಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಮತ್ತೆ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಪಕ್ಷ. ಅದರಿಂದ ನಾನು ತಮ್ಮೆಲ್ಲರಲ್ಲೂ ಬೇಡ್ಕೊಳ್ತೇನೆ, ತಾವು ಅವರ ಪಾದಯಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಅವರು ನೀವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ, ಕೇಂದ್ರದಲ್ಲಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಡೀ ದೇಶವ್ಯಾಪ್ತಿ ಸಮಾನಾಂತರವಾದಂತಹ ಕರ್ನಾಟಕದಲ್ಲಿ ತಂದಿರ್ತಕ್ಕಂಥ ಕಾಯ್ದೆ ಆ ರೀತಿ ನೀವು ತರಲಿಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ದೀರಾ? ಇದಕ್ಕೆ ಬಂದು ನೀವು ಉತ್ತರ ಕೊಡಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದರಿಂದ ಇವತ್ತು ನಾನು ತಮ್ಮೆಲ್ಲರಲ್ಲೂ ಕೋರ್ಕೊಳ್ಳೋದಿಷ್ಟೇ, ಏನು ಈ ಒಂದು ಕುಟಿಲ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯಪಾಲರನ್ನ ಇವತ್ತು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಅವರು 26ನೇ ತಾರೀಕು ಬೆಳಗ್ಗೆ ದೂರು ಕೊಡ್ತಾರೆ ರಾಜ್ಯಪಾಲರಿಗೆ.
ಮತ್ತೆ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದ ನಿಮ್ಗೆ ಅರ್ಥ ಆಗತ್ತೆ ಯಾವ ರೀತಿ ಪೂರ್ವ ಯೋಜಿತವಾಗಿ ಇವರು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಬಂಧುಗಳೇ, ನಾನಿಷ್ಟೇ ತಮ್ಮ ಹತ್ರ ಬೇಡ್ಕೊಳ್ಳೋದು, ದಯವಿಟ್ಟು ಇವತ್ತು ಒಂದು ಸುಸ್ಥಿರವಾದಂತಹ ಸರ್ಕಾರ, ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ, ಭವಿಷ್ಯತ್ತಿನ ಬೆಳವಣಿಗೆಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ತಮ್ಮ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವರ ನೇತೃತ್ವದಲ್ಲಿ ಇವತ್ತು ಬಹಳ ಜನರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಆದ್ರಿಂದ ಇವತ್ತು ಏನು ಈ ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಅವರು, ಏನು ಈಗ ಮೂಡ ವಿಚಾರದಲ್ಲಿ ಮಾತಾಡ್ತಾರೆ. 1984ನೇ ಇಸ್ವಿಯಲ್ಲಿ ದೇವೇಗೌಡರ ಕಾಲದಲ್ಲಿ ಏನು ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಯಾವ ರೀತಿ ಅದನ್ನ ಮಂಜೂರು ಮಾಡ್ಕೊಳ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನೋಡ್ಬೇಕು. ಬಿಜೆಪಿ ಅವರು ಮೈಸೂರಿನಲ್ಲಿ ಇರ್ತಕ್ಕಂಥವರು ಅವರೇ ಒಂದು ಭಿತ್ತಿ ಪತ್ರ, ಒಂದು ಪಾಂಪ್ಲೆಟ್ ಅನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ, ನನಗೆ ಇಷ್ಟಿಷ್ಟು ಮೆಷರ್ಮೆಂಟ್ ಸೈಟ್ ಅಲಾಟ್ ಆಗಿತ್ತು, ದಯವಿಟ್ಟು ನನ್ನ ಹೆಸರು ಮಾಡ್ಕೊಡಿ ಅಂತ ಹೇಳಿ. ಇವನ್ನೆಲ್ಲ ನೋಡಿದಾಗ ಯಾವ ರೀತಿ ಅವರು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ತಮ್ಮ ಕುಟುಂಬದ ಸದಸ್ಯರ ಹೆಸರಿಗೆ ಇವತ್ತು ಸೈಟ್ಗಳನ್ನ ಕೊಟ್ಟಿದ್ದಾರೆ. ಆ ದೊಡ್ಡ ಪಟ್ಟಿ ನಾವು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿರ್ತಕ್ಕಂಥದ್ದಲ್ಲ. ಅವರ ಏನಿವತ್ತು ಮಿತ್ರ ಪಕ್ಷ ಎನ್ಡಿಎ ಒಕ್ಕೂಟದಲ್ಲಿ ಸೇರಿದ್ದಾರೆ ಬಿಜೆಪಿ ಅವರೇ ಇವತ್ತು ಮೈಸೂರಿನಲ್ಲಿ ಅದನ್ನ ಇವತ್ತು ಸಾರ್ವಜನಿಕರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಅದರಿಂದ ಇವತ್ತು ಅವರು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥವ್ರು, ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು. ಇವತ್ತು ಈ ಒಂದು ಸರ್ಕಾರವನ್ನ ಕೆಡಬೇಕು, ಏನು ಮಹಿಳೆಯರಿಗೆ ನಾವು ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಈ ರೀತಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ, ಮತ್ತೊಮ್ಮೆ ಏನು ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಆ ಪಾದಯಾತ್ರೆ ಸಂದರ್ಭದಲ್ಲಿ ತಾವು ಈ ಪ್ರಶ್ನೆಗಳು ಕೇಳಬೇಕು. ಮುಂದಿನ 9ನೇ ತಾರೀಕಿಗೆ ಸಂಪೂರ್ಣವಾಗಿ ಅವರು ಮಾಡಿರ್ತಕ್ಕಂಥ ಸುಮಾರು 25ರಿಂದ 30 ಅಕ್ರಮ ಭ್ರಷ್ಟಾಚಾರಗಳು ಏನು ಮಾಡಿದ್ದಾರೆ ಅದನ್ನ ಸಾರ್ವಜನಿಕರ ಮುಂದೆ ದಾಖಲೆ ಸಮೇತ ನಾವು ಒಂದೊಂದೇ ಎಳೆಯಾಗಿ ಬಿಡಿಸಿ ಮುಂದೆ ಇಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ವಂದಿಸಿ, ತಮಗೂ ನನ್ನ ಮಾತನ್ನು ಅಲಿಸಿರ್ತಕ್ಕಂಥ ತಮಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ತಮ್ಮ ಅಮೋಘ ಭಾಷಣದ ಮೂಲಕ ತಮ್ಮೆಲ್ಲರ ಗಮನ ಸೆಳೆದಂತ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮಾನ್ಯ ಸುಧಾಕರ್ ಅವರಿಗೆ ಧನ್ಯವಾದಗಳು ಹೇಳ್ತಾ, ಕೆಪಿಸಿಸಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ವಿನಯ್ ಕುಮಾರ್ ಸೊರ್ಕೇರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಅವರನ್ನ ಈ ಮಾತಾಡೋಕೆ ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಶ್ರೀಯುತ ಡಿ.ಕೆ. ಸುರೇಶ್ ರವರೇ, ಇಲ್ಲಿಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, ಸಚಿವರಾದಂಥ ಶ್ರೀಯುತ ಜಮೀರ್ ರವರೇ, ಶ್ರೀಯುತ ನಜೀರ್ ರವರೇ, ಸುಧಾಕರ್ ರವರೇ, ಪುಟ್ಟಣ್ಣನವರೇ, ರವಿಯವರೇ, ಲಿಂಗಪ್ಪನವರೇ, ಶ್ರೀಯುತ ರೇವಣ್ಣನವರೇ, ಭೀಮ್ ನಾಯ್ಕರೇ, ಸುದರ್ಶನ್ ರವರೇ, ಶ್ರೀನಿವಾಸ್ ರವರೇ, ಶಿವಣ್ಣನವರೇ, ಶ್ರೀನಿವಾಸರೇ, ವೇದಿಕೆಯಲ್ಲಿದ್ದಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ನೆರೆದಂಥ ಗಣ್ಯ ಮಹನೀಯರೇ, ಪತ್ರಕರ್ತ ಮಾಧ್ಯಮದ ಸ್ನೇಹಿತರೆ, ನೆರೆದಂಥ ಎಲ್ಲ ನನ್ನ ಸಹೋದರ ಸಹೋದರಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಬಿಡದಿಯಲ್ಲಿ ಸಾರ್ವಜನಿಕರಿಗೆ ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿರುವಂತಹ ಬಿಜೆಪಿಯವರ ಬಂಡವಾಳವನ್ನ
ತಮ್ಮ ಎದುರುಗಡೆ ಇಡಬೇಕು. ತಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ಪ್ರಭುಗಳು. ಇವತ್ತೇನು ಹಿಟ್ಲರನ ಆಸ್ಥಾನದಲ್ಲಿ ಗೋಬೆಲ್ ಅನ್ನುವಂತ ಮಂತ್ರಿ ಇದ್ದ, ಅವನು 10 ಸುಳ್ಳನ್ನ ಒಂದು ಸಲ ಹೇಳಿದಾಗ ಅದು ಸತ್ಯ ಆಗ್ತದೆ ಅನ್ನುವಂತ ನಂಬಿಕೊಂಡಿದ್ದಂತ ಬಿಜೆಪಿಯವರು ಆ ಗೋಬೆಲ್ ಕುಟುಂಬಕ್ಕೆ ಸೇರಿದಂತವರು ಸುಳ್ಳನ್ನ ಸತ್ಯ ಮಾಡುವಂತ ಕೆಲಸ ಕಾರ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವರು ಪ್ರಾರಂಭವನ್ನ ಮಾಡಿದ್ದಾರೆ. ನನಗೆ ನೆನಪಿದೆ, ಒಂದು ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಕಾವೇರಿಯ ನದಿಯ ನೀರಿನ ಸಮಸ್ಯೆ ಬಂದಾಗ ಇದೇ ಭಾಗದಲ್ಲಿ ಪಾದಯಾತ್ರೆಯನ್ನು ಮಾಡಿ ಬಿಡದಿಯಲ್ಲಿ ಸಾರ್ವಜನಿಕ ಸಭೆಯನ್ನ ಮಾಡಿದಂತ ಒಂದು ನೆನಪು ನನಗೆ ಇವತ್ತು ಕೂಡ ಇದೆ. ಬಿಡದಿ ಅಂತ ಹೇಳಿದ್ರೆ ಸತ್ಯವನ್ನು ಯಾವತ್ತೂ ಕೂಡ ಬಿಡ್ಲಿಕ್ಕಿಲ್ಲ. ಸತ್ಯಕ್ಕೆ ಯಾವತ್ತೂ ಕೂಡ ಬಿಡದಿಯ ಜನರ ಆಶೀರ್ವಾದ ಇದೆ ಅನ್ನುವಂತ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇವತ್ತು ಬಿಡದಿಂದಲೇ ಇವತ್ತು ಈ ಒಂದು ಸಾರ್ವಜನಿಕ ಸಭೆಯನ್ನ ಮಾಡೋದರ ಮುಖಾಂತರ ನಮ್ಮ ಬಿಜೆಪಿಯವರು ಕಳೆದ 5 ವರ್ಷ 3 ವರ್ಷಗಳ ಕಾಲ ಜೆಡಿಎಸ್ ಬಿಜೆಪಿ ಯಾವ ರೀತಿಯ ಕರ್ಮಕಾಂಡವನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಅದನ್ನ ಜನರ ಇಡಬೇಕು ಅನ್ನುವಂತ ಕಾರ್ಯಕ್ರಮಕ್ಕೋಸ್ಕರ ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಅಳವಡಿಸುವಂತ ಕಾರ್ಯಕ್ರಮ ಆಗಿದೆ. ಒಂದು ರೀತಿಯಲ್ಲಿ ಬಿಜೆಪಿ ಪಕ್ಷ ಅಂತ ಹೇಳಿದ್ರೆ ಅದು ಹೆಬ್ಬಾವು ಇದ್ದ ಹಾಗೆ, ಅದರಲ್ಲಿ ವಿಷಯ ಇಲ್ಲ. ಏನೋ ಅವತ್ತು ಬಿಜೆಪಿಯ ಸರ್ಕಾರ ಇರುವಂತ ಸಮಯದಲ್ಲಿ ಅನೇಕ ಹಗರಣಗಳ ಸರಮಾಲೆಯನ್ನ ಮಾಡಿ ನುಗ್ಗಿದಂತ ಬಿಜೆಪಿ ಪಕ್ಷ ಇವತ್ತು ಹಸಿವಾಗಿದೆ. ಯಾವುದೇ ರೀತಿಯ ದಾರಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಇಲ್ಲಿಯ ಎಲ್ಲ ಮತದಾರ ಬಾಂಧವರು 136 ಸ್ಥಾನಗಳನ್ನು ಗಳಿಸಿಕೊಟ್ಟು ಒಂದು ಸುಭದ್ರವಾದಂತಹ ಒಂದು ಸರ್ಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ಚುನಾವಣೆ ಸಮಯದಲ್ಲಿ ಯಾವ ರೀತಿಯ ಆಶ್ವಾಸನೆಯನ್ನ ಜನರಿಗೆ ಕೊಟ್ಟಿದ್ದ ಅದನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಕೈಗೂಡಿಸಿದೆ. ಇಂತಹ ಸಮಯದಲ್ಲಿ ಇದಕ್ಕೆ ಒಂದು ರೀತಿಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದಂತಹ ವಿಚಾರಗಳನ್ನು ತಂದು ಅದರ ಮುಖಾಂತರ ಸರ್ಕಾರ ಏನು ಸುಭದ್ರವಾದಂತಹ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಒಂದು ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಬಿಜೆಪಿ ಪಕ್ಷದವರು ಜೆಡಿಎಸ್ ಪಕ್ಷದವರು ಇವತ್ತು ಹೊರಟಿದ್ದಾರೆ. ಇಂತಹ ಸಮಯದಲ್ಲಿ ಇವತ್ತು 40 ವರ್ಷಗಳ ರಾಜಕೀಯ ಇತಿಹಾಸ ಇದ್ದಂತ ಸಿದ್ದರಾಮಯ್ಯನವರು ಒಂದು ಕಪ್ಪು ಚುಕ್ಕೆ ಕೂಡ ಅವರ ಹತ್ರ ಇಲ್ಲ. ಇಂತಹ ಸಮಯದಲ್ಲಿ ಅವರ ಮೇಲೆ ಕಪ್ಪು ಚುಕ್ಕೆ ತರಬೇಕು ಅನ್ನುವಂತ ರೀತಿಯ ಪ್ರಯತ್ನವನ್ನು ಮಾಡಿ ಯಾರು ಬಡವರಿಗೆ, ಯಾರು ದೀನ ದಲಿತರಿಗೆ, ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ಯಾರು ಅಲ್ಪಸಂಖ್ಯಾತರಿಗೆ, ಯಾರು ಹಿಂದುಳಿದ ವರ್ಗದವರಿಗೆ, ಎಲ್ಲ ಸಮಾಜದ ಬಡವರಿಗೆ ಕೂಡ ಅನುಕೂಲ ಆಗುವಂತ ಚರಿತ್ರೆಯಲ್ಲಿ ನೋಡಿದ್ರೆ, ಕರ್ನಾಟಕ ರಾಜ್ಯ ಚರಿತ್ರೆಯಲ್ಲಿ ನೋಡಿದ್ರೆ 14 ಬಜೆಟ್ಗಳನ್ನ ಮಂಡನೆ ಮಾಡಿ ಇವತ್ತು ಎಲ್ಲ ಕರ್ನಾಟಕದ ಮಹಾಜನತೆಗೆ ಎಲ್ಲೂ ಕೂಡ ಸಮಾನವಾದಂತಹ ಅವಕಾಶವನ್ನ, ಸಾಮಾಜಿಕ ನ್ಯಾಯವನ್ನು ಕೊಡುವಂತ ರೀತಿಯ ತೀರ್ಮಾನವನ್ನು ತನ್ನ ಬಜೆಟ್ ನಲ್ಲಿ ಮಾಡಿದಂತ ಸಿದ್ದರಾಮಯ್ಯನವರ ಮೇಲೆ ಇವತ್ತು ಕಪ್ಪು ಚುಕ್ಕೆ ತರುವಂತ ರೀತಿಯ ಪ್ರಯತ್ನವನ್ನ ಬಿಜೆಪಿ ಪಕ್ಷದವರು ಮಾಡ್ತಾ ಇದ್ದಾರೆ. ಎಚ್.ಡಿ. ಅವರೇ ಹೇಳುವಂತ ಹಗರಣದಲ್ಲಿ ಯಾವುದೇ ಹುರುಳಿಲ್ಲ. ಇಂತಹ ಸಮಯದಲ್ಲಿ ಇವತ್ತು ಸಿದ್ದರಾಮಯ್ಯನವರ ನಾಯಕತ್ವ ಏನಿದೆ ಅಂತ ಹೇಳಿದ್ರೆ, ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು ಒಳ ಮೀಸಲಾತಿಯ ಬಗ್ಗೆ. ಸುಪ್ರೀಂ ಕೋರ್ಟ್ ಸಿದ್ದರಾಮಯ್ಯನವರ ನಿಲುವು ಏನಿತ್ತ ಆ ನಿಲುವಿಗೆ ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಆದೇಶ ಮಾಡುವಂತ ಕೆಲಸ ಕಾರ್ಯ ಮಾಡ್ತು. ಇಂಥ ಇಡೀ ರಾಷ್ಟ್ರ ಒಪ್ಪುವಂತ, ಈ ದೇಶದ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಒಪ್ಪುವಂತ, ಸರ್ವೋಚ್ಚ ನ್ಯಾಯಾಲಯ ಒಪ್ಪುವಂತ ರೀತಿಯ ತೀರ್ಮಾನಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕೊಡುವಂತ ಸಮಯದಲ್ಲಿ ಅವರ ಮೇಲೆ ಇವತ್ತು ಕಪ್ಪು ಚುಕ್ಕೆ ಮಾಡಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಈ ಭಾಗದ ನಾಯಕರು. ಹೆಚ್ಚಿನ ಅಂಶ ಇವತ್ತು ನನಗೆ ನೆನಪಿದೆ, ನಾವು ಎಲ್ಲ ಜೊತೆಯಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ಅಲ್ಲಿ ಕೆಲಸ ಕಾರ್ಯ ಮಾಡಿದಂತವರು. ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಬರುವಂತ ರೀತಿಯಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಸಂಘಟನೆಯ ಮುಖಾಂತರ, ಸಂಘಟನಾ ಶಕ್ತಿಯ ಮುಖಾಂತರ ಕಳೆದ ವರ್ಷ 136 ಸ್ಥಾನಗಳು ಬರಬೇಕಾಗಿದ್ರೆ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂತಹ ಒಂದು ರೀತಿಯ ಈ ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಬರುವಂತ ಅವಕಾಶ ಆಯಿತು. ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇವತ್ತು ಹೆಚ್ಚಿನ ಅಂಶ ಬಿಜೆಪಿಯವರು ಅವರ ವ್ಯಕ್ತಿತ್ವದ ಮೇಲೆ ನಾನಾ ರೀತಿಯ ಅಪಪ್ರಚಾರಗಳನ್ನು ಮಾಡಿದರು. ಆದ್ರೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಿಂತು ಈ ದೇಶದ ಅಸ್ಥಿರತೆ ಏನು ಅನ್ನೋದರ ಬಗ್ಗೆ, ಕಟ್ಟ ಕಡೆಯ ಬಡವರ ಬಗ್ಗೆ ಕೂಡ ಇವತ್ತು ಸರಿಯಾದಂತ ಸಮಾನವಾದಂತಹ ಅವಕಾಶಗಳು ಸಿಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ನೇತೃತ್ವವನ್ನು ಕೊಡುವುದರ ಮುಖಾಂತರ 51 ಸ್ಥಾನ ಇದ್ದಂತ ಪಾರ್ಲಿಮೆಂಟ್ ಅನ್ನ, ಕಾಂಗ್ರೆಸ್ ಪಕ್ಷವನ್ನ 100ರಿಂದ ಏರಿಸುವಂತ ಕೆಲಸ ಕಾರ್ಯವನ್ನು ಇವತ್ತು ಕೈಗೂಡಿಸುವಂತ ಕೆಲಸ ಕಾರ್ಯ ಆಗಿದೆ. ರಾಷ್ಟ್ರದಲ್ಲೇ ಒಂದು ರೀತಿಯ ಬದಲಾವಣೆಗಳು ಬರುವಂತ ಸಮಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸುಭದ್ರವಾದಂತಹ ಸರ್ಕಾರ ಇರುವಂತ ಸಮಯದಲ್ಲಿ ಇದನ್ನು ಅಭದ್ರಗೊಳಿಸಬೇಕು ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ರಾಜ್ಯಪಾಲರನ್ನು ಕೂಡ ಅವರ ರಾಜಕೀಯ ಟೀಕೆಗೋಸ್ಕರ ಉಪಯೋಗಿಸಿಕೊಳ್ಬೇಕು ಅನ್ನೋ ಪ್ರಯತ್ನಗಳನ್ನು ಮಾಡಿಸುವಂತ ಕೆಲಸ ಕಾರ್ಯ ಇತ್ತೀಚಿನ ದಿವಸ ನಾವು ಕಾಣ್ತಾ ಇದ್ವಿ. ಎಲ್ಲಿ ಇವತ್ತು ಬಿಜೆಪಿಯ ವಿರೋಧ ಪಕ್ಷದ ಸರ್ಕಾರ ಇರ್ತದೆ, ಅಲ್ಲಿಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ರಾಜ್ಯಪಾಲರನ್ನು ಕೂಡ ಉಪಯೋಗಿಸುವಂತಹ ರೀತಿಯ ಒಂದು ಪ್ರಮೇಯಗಳನ್ನ ನಾವು ಕಾಣ್ತಾ ಇದ್ದೀವಿ. ಇದು ಸಿದ್ದರಾಮಯ್ಯನವರ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾಡುವಂತ ಪಿತೂರಿ ಅಲ್ಲ. ಕಟ್ಟ ಕಡೆಯ ಬಡವರು, ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿದ್ದಾರೆ, ಯಾರು ಇವತ್ತು ಹಿಂದುಳಿದ ವರ್ಗದವರಿದ್ದಾರೆ, ಯಾರು ಅಲ್ಪಸಂಖ್ಯಾತರಿದ್ದಾರೆ, ಯಾರು ಎಲ್ಲ ಸಮಾಜದ ಬಡವರಿದ್ದಾರೆ, ಅವರಿಗೆ ಸಿಗುವಂತಹ ಸಾಮಾಜಿಕ ನ್ಯಾಯದ ಬಗ್ಗೆ ಈ ಪಿತೂರಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷದವರು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ರೀತಿಯ ಉತ್ತರವನ್ನು ತಾವು ಕೊಡಬೇಕು. ಇವತ್ತು ಈ ಒಂದು ಸುಳ್ಳು ಅಪಪ್ರಚಾರಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಅವಕಾಶವನ್ನು ಕೊಡ್ಲಿಕ್ಕೆ ಕೂಡದು ಅಂತ ಮಾತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು, ಈ ಭಾಗದಲ್ಲಿ ಶ್ರೀಯುತ ಡಿ ಕೆ ಸುರೇಶ್ ಅವರು ಮನೆ ಮನೆಗೆ ಎಲ್ಲರ ಒಂದು ರಕ್ಷಣೆಗೆ ಇದ್ದಂತ ಒಬ್ಬ ಜನಪ್ರತಿನಿಧಿ. ಸುಳ್ಳು ಎಷ್ಟು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಹೆಚ್ಚಿನ ಅಂಶ ಕಳೆದ ಚುನಾವಣೆಯಲ್ಲಿ ಸುಳ್ಳಿನ ಮುಖಾಂತರ, ಅಪಪ್ರಚಾರದ ಮುಖಾಂತರ ಅವರನ್ನು ಸೋಲಿಸುವಂತ ಕೆಲಸ ಕಾರ್ಯ ಆಯಿತು. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ತಾವೆಲ್ಲರೂ ಕೂಡ ಬಿಡದಿಯ ಜನ ಹೆಚ್ಚಿನ ಇವತ್ತು ಪ್ರಾರಂಭ ಆಗ್ತದೆ. ಬಿಡದಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾರ್ವಜನಿಕ ಸಭೆ ನಾಳೆ ರಾಮನಗರದಲ್ಲಿದೆ, ನಾಡ್ದು ಚನ್ನಪಟ್ಟಣದಲ್ಲಿದೆ, ನಾಡ್ದು ಮದ್ದೂರಲ್ಲಿದೆ, ನಾಡ್ದು ಮಂಡ್ಯದಲ್ಲಿದೆ, ಅದೇ ರೀತಿಯಲ್ಲಿ ಮೈಸೂರಲ್ಲಿ ಇವತ್ತು ನಡೆಯುವಂತ ಒಂದು ಸಾರ್ವಜನಿಕ ಸಭೆ ಏನಿದೆ ಅದನ್ನು ಕೂಡ ತಾವೆಲ್ಲರೂ ಕೂಡ ಹೆಚ್ಚಿಗೆ ರೀತಿಯಲ್ಲಿ ಇವತ್ತು ಚಾರಿತ್ರಿಕವಾದಂತಹ ಸಭೆಯಾಗಿ ಮಾಡಬೇಕು. ಸುಳ್ಳಿಗೆ ವಿರುದ್ಧ ನಾವು ಉತ್ತರವನ್ನು ಕೊಡಬೇಕು ಅಂತ ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು, ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಬೈಕ್ ರ್ಯಾಲಿಯ ಮುಖಾಂತರ ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಅವರನ್ನು ಇಲ್ಲಿ ಬಂದಂತ ಸಮಯದಲ್ಲಿ ತಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡಬೇಕು ಅಂತ ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಕರ್ನಾಟಕ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೋರ್ಕಿ ಅವರಿಗೆ ಧನ್ಯವಾದಗಳು ಹೇಳ್ತಾ, ಇದೀಗ ತಮ್ಮನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಮಾನ್ಯ ವಸತಿ ಸಚಿವರಾದಂತಹ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಹೇಳಿ ಸರ್, ಜೈ ಭೀಮ್. ಇವತ್ತು ನಮಗೆಲ್ಲ ಗೊತ್ತೇ ಇದ್ದಂಗೆ ಬಿಜೆಪಿ ಸರ್ಕಾರ ಕೇಂದ್ರದ ಬಂದಾದ್ಮೇಲೆ ನಮ್ಮ ಕೇಂದ್ರದ ಮಂತ್ರಿ ಅನಂತ್ ಕುಮಾರ್ ಹೆಗಡೆ ಅವರು ನಾವು ಸರ್ಕಾರ ತಂದಿದೆ ಕೇಂದ್ರದಲ್ಲಿ ಈ ಸಂವಿಧಾನ ತೆಗಿಯಕ್ಕೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ ಬಿಜೆಪಿ ಅವ್ರಿಗೆ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಾವೇ ನಿಲ್ಲಕ್ಕಾಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನಕ್ಕೋಸ್ಕರ ನಾವೆಲ್ಲ ಇಲ್ಲಿರೋದು. ದಯಮಾಡಿ ನನ್ನ ಜೊತೆಯಲ್ಲಿ ದೊಡ್ಡ ದನಿಯಲ್ಲಿ ಹೇಳ್ಬೇಕು, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು, ಮಾಜಿ ಲೋಕಸಭಾ ಸದಸ್ಯರಾದಂತ ಆತ್ಮೀಯಾದಂತ
ಡಿ ಕೆ ಸುರೇಶ್ ಅವರೇ, ಇನ್ನೋರು ಸಚಿವರು ಆತ್ಮೀಯ ಆದಂಥ MC ಸುಧಾಕರ್ ಅವರೇ, ಇನ್ನೋರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡ ಆದಂಥ ಮುಖ್ಯಮಂತ್ರಿ ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ನಸೀರ್ ಅಹಮದ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯ ಆದಂಥ MLC ಆದಂಥ ಪುಟ್ಟನ್ ಈಗ ತಾನೇ ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ವೇದಿಕೆ ಮೇಲೆ ಬರ್ತಾರೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಸ್ವಾಗತನ ಮಾಡೋದಕ್ಕೆ ಕೇಳಿ ಬಯಸ್ತೀನಿ. ನಮ್ಮ ಬಾಲಣ್ಣ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಎಲ್ಲ ಆತ್ಮೀಯರೇ, ತಮಗೆಲ್ಲ ಗೊತ್ತೇ ಇದ್ದಂಗೆ ನಾಳೆಯಿಂದ ಬಿಜೆಪಿ ಅವರು ಪಾದಯಾತ್ರನ JDS ಮತ್ತೆ ಬಿಜೆಪಿ ಅವರು ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಬೇಕು. ಜೋರಾಗಿ ನಾಳೆಯಿಂದ ಬಿಜೆಪಿ ಹಾಗೂ JDS ಅವರು ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲ ನಾಳೆ ಇಲ್ಲೇ ಬಿಡದಿಯಲ್ದಾನೆ ಅವರು ಚಾಲನೆಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ನಾಳೆ ನೀವು ಕೇಳಬೇಕಾಗ್ತದೆ, ಯಾವ ಕಾರಣಕ್ಕೆ ನೀವು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀರಾ, ಅದು ಏನಿದೆಯಾ ಅಂತ ನಮಗೆ ಹೇಳ್ಬೇಕಂತ ತಾವೆಲ್ಲ ಕೇಳಬೇಕಂತ ನಾನು ಭಾವಿಸ್ತೀನಿ. ಏನಕ್ಕಂದ್ರೆ ಬಿಜೆಪಿ ಅವ್ರಿಗೆ ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ವರ್ಷ 2 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಬಡವರ ಪರ ಕಾರ್ಯಕ್ರಮ ಕೊಟ್ಟಿದ್ದ ಕಾರಣಕ್ಕೆ ಇವ್ರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲೇ ತಾವನ್ನೆಲ್ಲ ನೋಡಿರ್ಬೋದು. ಹೋದ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದೇ ಗೆದ್ದಿದ್ದು DK ಸುರೇಶ್ ಅವರು. ಈ ಬಾರಿ ಚುನಾವಣೆಯಲ್ಲಿ ನಾವು ಬಹಳ ನಿರೀಕ್ಷೆ ಇಟ್ಟಿದ್ವಿ. ನಾವು ಕನಿಷ್ಠ ಒಂದು 17ರಿಂದ 18 ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿದ್ವಿ. ನಿರೀಕ್ಷೆಗೆ ತಕ್ಕಂಗೆ ನಾವು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. 1ರಿಂದ 9 ಸೀಟನ್ನು ಗೆದ್ವಿ. ಹೋದ ಸತಿ 2019% ನೋಡಿ, ಈ ಬಾರಿ 2023% 100% ಜಾಸ್ತಿ ಆಗಿದೆ. ಅದೆಲ್ಲ ನೋಡಿ ಬಿಜೆಪಿ ಅವರು ಸಹಿಸಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಯಾರು ವಿರೋಧ ಪಕ್ಷದವರು ಇಲ್ಲ ಈ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ, ಬರೀ ಇದು ಚುನಾವಣೆ ಭಾಷಣ ಮಾಡಿದ್ದಾರೆ, ಇದು ಕೊಡಕ್ ಸಾಧ್ಯ ಆಗಲ್ಲ ಅಂದ್ರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಂದೇ ತಿಂಗಳಲ್ಲಿ ನಾವು ಏನ್ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ನಾವು ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ. ಚುನಾವಣೆ ಟೈಮಲ್ಲಿ ತಮ್ಗೆಲ್ಲ ನಾವು ಯಾವತ್ತು ಮನೆ ಕೊಡ್ತೀವಿ ಅಂತ ನಾವು ಯಾರು ಘೋಷಣೆ ಮಾಡಿರ್ಲಿಲ್ಲ. ಮನೆಗಳು ಬಡವರು ಕೊಡ್ತೀವಿ ಅಂತ ನಾವು ಯಾರು ಘೋಷಣೆ ಮಾಡಿರ್ಲಿಲ್ಲ. ಬರೀ 5 ಗ್ಯಾರಂಟಿ ಅಂತ ನಾವು ಘೋಷಣೆ ಮಾಡಿದ್ವು. ಚುನಾವಣೆ ಆದ್ಮೇಲೆ ಬಹಳ ಜನ ಬಂದು ಹೇಳಿದ್ರು, ಬಲನವ್ರು ಬನ್ನಿ, ಬಹಳ ಜನ ಚುನಾವಣೆ ಆದ್ಮೇಲೆ ಬಹಳ ಜನ ಬಂದು ಇಲ್ಲ ಸರ್ ನಾವು ಬಹಳ ನಿರೀಕ್ಷೆ ಇಟ್ಟಿದ್ವಿ, 19ರಿಂದ 20 ಸೀಟ್ ಗೆಲ್ತೀವಂತ, ಬರೀ ನಾವು 9 ಸೀಟ್ ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ಮನೆ ಉಪಮುಖ್ಯಮಂತ್ರಿಗಳು ತಾವ ಬಂದು ದೂರನ ಕೊಟ್ರು. ಇಲ್ಲ ಸರ್ ಈ ಗ್ಯಾರಂಟಿ ಕೊಟ್ಟು ಏನೇನು ಉಪಯೋಗ ಆಗಲಿಲ್ಲ, ಈ ಗ್ಯಾರಂಟಿಯನ್ನ ತೆಗ್ದಾಗಬೇಕಾಗ್ತದೆ, ಜನ ನಮ್ಮ ಮತ ಕೊಟ್ಟಿಲ್ಲ ಅಂತ. ಮನೆ ಉಪಮುಖ್ಯಮಂತ್ರಿಗಳು, ಮನೆ DCM ಅವರು ಒಂದೇ ಮಾತು ಹೇಳಿದ್ರಿ, ನಾವು ರಾಜಕೀಯ ಲಾಭಕ್ಕೋಸ್ಕರ ಈ ಗ್ಯಾರಂಟಿಗಳನ್ನ ಕೊಟ್ಟಿಲ್ಲ, ನಾವು ಜನಗಳು ಒಳ್ಳೇದಾಗ್ಲಿ ಅಂತ ಹಿನ್ನೆಲೆಯಲ್ಲಿ ನಾವು ಗ್ಯಾರಂಟಿಯನ್ನ ಕೊಟ್ಟಿರೋದು. ಯಾವ ಕಾರಣಕ್ಕೂ ಇದು 5 ಗ್ಯಾರಂಟಿಯನ್ನ ತೆಗೆಯಲ್ಲ ಅಂತ ಏನಿರೋದು ತಮ್ಮ ಮುಂದೆ ಇದೆ. ಹಾಗಾಗಿ ನಿಮ್ಮಲ್ಲಿ ನಾನು ನಾಳೆ ನೀವು ಪ್ರಶ್ನೆನ ಕೇಳಬೇಕು. ಆಲ್ರೆಡಿ ಇದಕ್ಕೆ ಅಂತ ಇವರು ಹೋರಾಟನ ಮಾಡಿದ್ರು. ವಾಲ್ಮೀಕಿ ನಿಗಮದಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಸದನದಲ್ಲಿ ಹೋರಾಟನ ಮಾಡಿದ್ರು. ಅವ್ರಿಗೇನು ಅದಲ್ಲಿ ಸಿಕ್ಕಿಲ್ಲ. ಟೋಟಲ್ ತಮ್ಗೆಲ್ಲ ಗೊತ್ತೇ ಇದ್ದಂಗೆ 187 ಕೋಟಿಯಲ್ಲಿ 89 ಕೋಟಿನೇ ಅವರು ಕ್ಯಾಶ್ ಮಾಡಕ್ ಸಾಧ್ಯ ಆಯಿತು. ಬೇರೆಯವ್ರು ಏನು ಮಾಡಕ್ ಸಾಧ್ಯ ಆಗಿಲ್ಲ. ಹಾಗಾಗಿ ಎಲ್ಲ ರಿಕವರಿ ಆಗ್ಬಿಡ್ತದು. ಏನು 89 ಕೋಟಿ ಏನು ಆಂಧ್ರ ಬ್ಯಾಂಕ್ಗೆ ಡ್ರಾ ಆಗಿತ್ತು, ಅದರಲ್ಲಿ 36 ಕೋಟಿ ರಿಕವರಿ ಆಗಿದೆ. ಅದ್ರ ಜೊತೆ 16 kg ಚಿನ್ನ ಸಿಕ್ಕಿದೆ, ಒಂದು ಫರಾರಿ ಕಾರ್ ಸಿಕ್ಕಿ ಆಲ್ಮೋಸ್ಟ್ ಎಲ್ಲ ರಿಕವರಿ ಆಗಿದೆ. ಅದಾಗಿ ಏನು ಅದ್ರಲ್ಲಿ ಸಿಕ್ಲಿಲ್ಲಲ್ಲ, ಇದು ಮೂಡೋದಲ್ಲಿ ಏನೋ ಮಾಡುವ ಅಂತ ಹೇಳ್ಬಿಟ್ಟು ಈಗ ಮೂಡೋದಲ್ಲಿ ನಾಳೆ ಪಾದಯಾತ್ರೆನ ಅವ್ರು JDS ಅವರು ಬಿಜೆಪಿ ಅವರು ಹಮ್ಮಿಕೊಂಡಿದ್ದಾರೆ. ಮನೆ JDS ಮತ್ತೆ ಬಿಜೆಪಿ ನಾಯಕರನ್ನ ಕೇಳಿದ್ರು, ಯಾವ ಕಾರಣಕ್ಕೆ ನೀವು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀರಾ, ಏನಿದೆಯಾ ಅಂತ ಮೂಡೋದಲ್ಲಿ ತಮ್ಗೆಲ್ಲ ಮಾಹಿತಿಗೆ ನಾನು ಹೇಳಿ ಬಯಸ್ತಾ ಇದ್ದೀನಿ. ನಾನು ಮೂಡೋದು ಸಿದ್ದರಾಮಯ್ಯ ಅವ್ರದ್ದು ಏನೇನು ಅದರಲ್ಲಿ ಪಾತ್ರ ಇಲ್ಲ. ಅದು ಯಾರೋ ಹಿಂದಿನ ಬ್ರಿಟಿಷ್ ಕಾಲದಲ್ಲೇ ಅದು DC ಆಕ್ಷನ್ ಲ್ಯಾಂಡ್ ಅಲ್ಲಿ ₹1 ಆಕ್ಷನ್ ಅಲ್ಲಿ ಖರೀದಿ ಮಾಡಿರೋದು. ಯಾವಾಗ 19 ಸ್ವಾತಂತ್ರ್ಯ ಬರೋದು ಮುಂಚೆನೆ 1937 ಅಲ್ಲೇ ಅದು ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಮೂಡಾಯಿಂದ ಆಕ್ಷನ್ ಅಲ್ಲಿ ಕೊಂಡ್ಕೊಂಡಿರೋದು. ಅದಾಗಿ ಅವರು 3 ಜನ ಮಕ್ಕಳು ಇರ್ತಾರೆ. ಮಕ್ಕಳಲ್ಲಿ ದೇವರಾಜ್ ಅಂತ ಇರ್ತಾರೆ. ದೇವರಾಜ್ ಪಾಲಿಗೆ ಇದು 3 ಎಕರೆ 16 ಗುಂಟೆ
ದೇವರಾಜ್ ಫಲಕ್ಕೆ ಬರ್ತದೆ. 2004 ದೇವರಾಜ್ ಅವರು ಏನ್ ಮಾಡ್ತಾರೆ, ಸಿದ್ದರಾಮಯ್ಯ ಮನೆ ಮುಖ್ಯಮಂತ್ರಿ ಬಾಮೇದ ಮಲ್ಲಿಕಾರ್ಜುನ್ ಅವ್ರನ್ನ 3 ಎಕರೆ 16 ಗುಂಟೆ ಅವ್ರಿಗೆ ಕೊಡ್ತಾರೆ. ಯಾವಾಗ 2004 ತಗೊಂಡಾದ್ಮೇಲೆ 2010 ಕನ್ವೆನ್ಷನ್ ಎಲ್ಲ ಮಾಡ್ಕೊಂಡು 2010 ಅವ್ರ ಅಕ್ಕನ್ಗೆ ಇವ್ರಿಗೆ ಗಿಫ್ಟ್ ಅನ್ನ ಕೊಡ್ತಾರೆ. ಏನ್ ತಪ್ಪಿದೆ ಅದು? ತಪ್ಪು ಏನಿದೆ? ಇವ್ರು ಏನಾದ್ರು ಮಾಡ್ಬೇಕಾದ್ರೆ ಪ್ರತಿಭೆ ಹೊರಟೋರಿಲ್ಲ. ಇವರು ಏನಂತ ಇದೆ ಅಂತ ಗಿಫ್ಟ್ ಅನ್ನ ಕೊಡ್ತಾರೆ. ಗಿಫ್ಟ್ ಕೊಟ್ಟಾದ್ಮೇಲೆ ಇವ್ರು ಪತ್ರ ಬರೀತಾರೆ, ನಾವು ಒಂದು ರೆಸಿಡೆನ್ಸ್ ಕನ್ವೆನ್ಷನ್ ಮಾಡ್ಕೊಡಿ ಅಂತ. ಅದು ಕನ್ವರ್ಷನ್ ಆಗಿರ್ತಾರೆ. 2020 ಏನ್ ಮಾಡ್ತಾರೆ ಇವರು, ಇವ್ರ ಜಾಗದಲ್ಲಿ 3 ಎಕರೆ 16 ಗುಂಟೆದಲ್ಲಿ ಲೇಔಟ್ ಮಾಡಿ ಇವ್ರ ಗಮನಕ್ಕೆ ತಂದೆಲ್ಲ ಹಂಚಿಬಿಟ್ಟಿರ್ತಾರೆ. ಲೇಔಟ್ ಮಾಡಿ ಹಂಚಿಬಿಟ್ಟಿರ್ತಾರೆ. ಯಾರ ಪ್ರಾಪರ್ಟಿ? ಇವ್ರದ್ದು ಆಸ್ತಿ ಇದು. ಹಂಚಾದ್ಮೇಲೆ ಇವ್ರು ಒಂದು ಪತ್ರ ಬರೀತಾರೆ, ನಮ್ಮ ಆಸ್ತಿ ಇದು, ನಮ್ಮ ಪರಿಹಾರನೂ ಕೊಟ್ಟಿಲ್ಲ, ನಮ್ಮ ಆಲ್ಟರ್ನೇಟಿವ್ ಸೈಡು ಕೊಟ್ಟಿಲ್ಲ ಅಂತ ಪತ್ರಗಳು ಬರೀತಾರೆ. ಇದು ಯಾವಾಗ ಆಗಿರೋದು? 2021 ಬಿಜೆಪಿ ಸರ್ಕಾರ ಇರುವಾಗ ಏನ್ ಮಾಡ್ತಾರೆ, ಬೇರೆ ಆಲ್ಟರ್ನೇಟ್ ಸೈಡ್ 16 ಸೈಡ್ ಕೊಡ್ತಾರೆ. ಬರೀ ಇವರು ಇದಕ್ಕೆ ಮಾತ್ರ ಕೊಡಲ್ಲ, ಟೋಟಲ್ 120 ಸೈಡ್ ಅಲ್ಲಿ ಇದು ಬರೀ 16 ಸೈಡ್ ಅನ್ನ ಇವ್ರಿಗೆ ಕೊಡ್ತಾರೆ. ಇದ್ರಲ್ಲಿ ತಪ್ಪೇನಿದೆ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಕೊಟ್ಟಿದ್ದಾದ್ಮೇಲೆ, ಅಂದ್ರೆ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದಲ್ಲೇ ಇದು ಆಲ್ಟರ್ನೇಟ್ ಸೈಟ್ ಕೊಟ್ಟಿರೋದು. ಇವ್ರು ಬರೀ ರಾಜಕೀಯ ಲಾಭಕ್ಕೋಸ್ಕರ, ಇವರು ಬೇರೆ ಯಾವುದು ಇಶ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮೆಲ್ಲವನ್ನು ಆರೋಪನ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ನಾಳೆ ಅವ್ರು ಬಂದ್ರೆ ಅವ್ರ ಪ್ರಶ್ನೆ ಕೇಳಬೇಕು. ಅವ್ರಂಗ್ ಭ್ರಷ್ಟಾಚಾರ ಯಾರು ಮಾಡಿಲ್ಲ. ಇಡೀ ದೇಶದಲ್ಲಿ ತಮ್ಗೆಲ್ಲ ಗೊತ್ತೇ ಇದ್ದಂಗೆ, ಇಡೀ ದೇಶ ಇತಿಹಾಸ ತೆಗಿರಿ. ಬಿಜೆಪಿ ಸರ್ಕಾರ 2008 ಅವ್ರ ಮ್ಯಾಂಡೇಟ್ ಜನ ಕೊಟ್ಟಿರಲಿಲ್ಲ. 110 ಸೀಟೆ ಬಂದಿದ್ದು. ಆಪರೇಷನ್ ಕಮಲ ಮಾಡಿ ಮನೆ ಯಡಿಯೂರಪ್ಪ ಅವರು ಸರ್ಕಾರನ ರಚನೆ ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ. ಇಡೀ ದೇಶದಲ್ಲಿ ಯಾವುದನ್ನ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲು ಹೋಗಿರೋದು ನೋಡಿದೇನ್ರಿ? ಮನೆ ರೀ ವಿಜೇಂದ್ರ ಅವರೇ, ದಯಮಾಡಿ ಕೇಳ್ಬೇಕಾಗ್ತಾ ತಾವು. ನಾಳೆ ಪಾದಯಾತ್ರೆ ಮಾಡಕ್ ಹೊಟ್ಟಿದ್ದೀರಲ್ಲ, ಇಡೀ ದೇಶದಲ್ಲಿ ಯಾರನ್ನ ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಜೈಲು ಹೋಗಿರೋದು ನೋಡಿದೇನ್ರಿ? ನಿಮ್ಮ ಮನೆ ಯಡಿಯೂರಪ್ಪ ಅವ್ರು ಹೋಗಿದ್ರಿ. ಅದ್ರ ಜೊತೆಯಲ್ಲಿ 9 ಜನ ಮಂತ್ರಿಗಳು ಅವ್ರ ಕಾಲದಲ್ಲಿ 2008 ಹಿಡ್ಕೊಂಡು 2013 13 ಜನ ಮಂತ್ರಿಗಳು. ಆಯ್ತು, ಮುಗೀತು 13 ಜನ ಮಂತ್ರಿ. ಓಕೆ ಬಸ್, ಆಯ್ತು, ಮುಗೀತು. 13 ಜನನ ಜೈಲ್ಗೆ ಹೋಗಿರೋ ತಮ್ಗೆಲ್ಲ ಗೊತ್ತೇ ಇರೋ ವಿಚಾರ. ದಯಮಾಡಿ ನಾಳೆ ಅವ್ರು ಬರ್ತಾವ್ರೆ, ತಾವು ಇದೆಲ್ಲ ಪ್ರಶ್ನೆ ಕೇಳ್ಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅದ್ದೂರಿಯಾಗಿ ಸ್ವಾಗತವನ್ನ ಬಯಸ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಲ್ಲ ಮುಖಂಡರುಗಳು ಮಾಡಬೇಕು ಅಂತ ಮನವಿ ಮಾಡ್ತೇನೆ.
ಬೆಂಬಲವನ್ನ ಪಡೆದಂತವರು ಮೊನ್ನೆ ನಡೆದಂತ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಇಡೀ ರಾಜ್ಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ನಾನು ಕೇಂದ್ರದಲ್ಲಿ ಮಂತ್ರಿ ಆದರೆ ರಾಜ್ಯಕ್ಕಾಗಿರ್ತಕ್ಕಂಥ ನೀರಾವರಿ ವಿಚಾರದಲ್ಲಿ ಅನ್ಯಾಯವನ್ನ ಸರಿಪಡಿಸ್ತೀನಿ, ನನಗೆ ಅಧಿಕಾರ ಕೊಡಿ ಅಂತ ಹೇಳಿ ಎಂಪಿ ಆಗಿ ಮಂತ್ರಿಯಾಗಿ ಇವತ್ತು ಮೇಕೆದಾಟು ಯೋಜನೆಗೆ ಒಂದೇ ಒಂದು ಅವರ ಬಜೆಟ್ ನಲ್ಲಿ ಸೊಲ್ಲನ್ನು ಎತ್ತಾ ಇರ್ತಕ್ಕಂಥದ್ದು. ಈ ರಾಜ್ಯದ ನೀರಾವರಿ ಸಮಸ್ಯೆ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪ ಆಗದೆ ಇರತಕ್ಕಂಥದ್ದು ಮತ್ತು ಈ ರಾಜ್ಯಕ್ಕೆ ಯಾವುದೇ ಒಂದು ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ವಿಫಲವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ, ಕೇವಲ ಇವತ್ತಿಂದ ಅಲ್ಲ, ಸರ್ಕಾರ ಕೇಂದ್ರ ಬಿಜೆಪಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ 10 ವರ್ಷದಿಂದಲೂ ಕೂಡ ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು, ಕನ್ನಡಿಗರಿಗೆ ದ್ರೋಹ ಬಗೆತಾ ಇರ್ತಕ್ಕಂಥದ್ದು. ನಮ್ಮ ನಾಯಕರಾದಂತಹ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು ಕೂಡ ಲೋಕಸಭೆಯಲ್ಲಿ ಧ್ವನಿಯನ್ನ ಎತ್ತಿರ್ತಕ್ಕಂಥದ್ದು, ನಮಗೆ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ತಾರತಮ್ಯವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಇವೆಲ್ಲವನ್ನ ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರದಿಂದ ನಾವು ಏನು ಅನ್ಯಾಯಕ್ಕೆ ಒಳಗಾಗಿದ್ದೇವೆ ಅದರ ವಿರುದ್ಧವಾಗಿ, ಅದರ ಜೊತೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ನಾವು ಸರ್ಕಾರವನ್ನ ಗ್ಯಾರಂಟಿಗಳನ್ನ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ, ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಂತ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಕೇವಲ ನಾಟಕಕ್ಕೋಸ್ಕರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಅವರು ಏನು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಅದರ ವಿರುದ್ಧವಾಗಿ ಈ ಒಂದು ಜನಾಂದೋಲನ ಕಾರ್ಯಕ್ರಮವನ್ನು ನಾವೇನು ಆಯೋಜನೆ ಮಾಡಿದ್ದೇವೆ, ಆ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಈ ಕ್ಷೇತ್ರದ ಮತ್ತು ಅಕ್ಕಪಕ್ಕದ ಕ್ಷೇತ್ರದ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ಯಾರಂಟಿಯ ಸಮಿತಿಯ 5 ಗ್ಯಾರಂಟಿಗಳನ್ನು ಏನು ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿದೆ, ಆ ಸಮಿತಿಯ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಎಂ. ರೇವಣ್ಣನವರನ್ನ ಈ ಸಭೆಗೆ ನಾನು ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ನಾಯಕರಾದಂತ ಸನ್ಮಾನ್ಯ ಸಿಎಂ ಲಿಂಗಪ್ಪರವರು ಬಂದಿದ್ದಾರೆ, ಅವರು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ್ಯ ನಮ್ಮ ಪಕ್ಷದ ಮುಖಂಡರಾದಂತಹ ವಿನಯ್ ಕುಮಾರ್ ಸೊರ್ಕೆ ಅವರು ಬಂದಿದ್ದಾರೆ, ಅವ್ರನ್ನೂ ಕೂಡ ಈ ಸಭೆಗೆ ನಾನು ಆದರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಸಚಿವರಾದಂತಹ ಸುಧಾಕರ್ ಅವರು ಬಂದಿದ್ದಾರೆ, ಅವ್ರನ್ನೂ ಕೂಡ ಈ ಸಭೆಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ, ಈಗ ತಾನೇ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಮಂಡನೆ ಮಾಡಿಕೊಟ್ಟಂತ ಸನ್ಮಾನ್ಯ ಮಂತ್ರಿಗಳಾದಂತಹ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾರೆ, ಅವರು ಕೂಡ ಅದರ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಯಾರು ಕೂಡ ತಪ್ಪು ವಸತ್ ಬೇಡ, ದಯಮಾಡಿ ಎಲ್ಲ ಅನೇಕ ಜನ ಮುಖಂಡರು ಈ ವೇದಿಕೆ ಮೇಲೆ ಇದ್ದಾರೆ, ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸಿ, ಇವತ್ತು ನಮ್ಮ ಜನಗಳಿಗೆ ಅರ್ಥ ಆಗಬೇಕು ಕೇಂದ್ರ ಸರ್ಕಾರ ಯಾವ ರೀತಿ ಅದರ ಧೋರಣೆಯಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದರ ಮಧ್ಯದಲ್ಲಿ ಆ ಧೋರಣೆಯನ್ನ ಮುಚ್ಚಿಕೊಳ್ಳಲಿಕ್ಕೆ, ಕೇಂದ್ರ ಸರ್ಕಾರದ ಅನ್ಯಾಯವನ್ನ ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಒಂದು ದೊಂಬರಾಟ ಶುರುವಾಗಿದೆ. ಇವತ್ತು ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ನಾನು ಒಂದು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವುದಾದ್ರೂ ಒಂದು ಹೋರಾಟ ಪ್ರಾರಂಭ ಆದ್ರೆ ಅದು ಒಂದು ಬಾರಿ ಮಾಡಬೇಕು. ಈಗಾಗಲೇ ಈ ವಿಚಾರವಾಗಿ ಮೂಡ ವಿಚಾರವಾಗಿ ಒಂದು ಹೋರಾಟ ಮುಗಿದಿದೆ. ಇವತ್ತು ಕಾರ್ಗಳಲ್ಲಿ ಮೈಸೂರಿಗೆ ಹೋಗಿ ರ್ಯಾಲಿಯನ್ನ ಮಾಡಿದಂತ ಬಿಜೆಪಿಯ ಮುಖಂಡರುಗಳು ಪುನಃ ಯಾತಕ್ಕೋಸ್ಕರ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗಂತೂ ಗೊತ್ತಿಲ್ಲ. ಅದರಿಂದ ದಯಮಾಡಿ ಈ ಒಂದು ಅವರ ದುರಾಲೋಚನೆಯ ವಿರುದ್ಧ ಜನಜಾಗೃತಿಯನ್ನ ಉಂಟು ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಅನ್ಕೊಂಡಂತ ಈಗ ಈ ಭಾಗದಿಂದ ಗೆದ್ದಂತ ಲೋಕಸಭಾ ಸದಸ್ಯರು ಮಂತ್ರಿಗಳಾಗಿ ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ರಾಮನಗರ ಜಿಲ್ಲೆಗಾಗ್ಲಿ, ಮಂಡ್ಯ ಜಿಲ್ಲೆಗಾಗ್ಲಿ, ಮೈಸೂರು ಜಿಲ್ಲೆಗಾಗ್ಲಿ ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ಕೇವಲ ರಾಜ್ಯಕ್ಕೆ ಬಂದು ಒಂದು ವಾರಕ್ಕೊಂದ್ಸರಿ ಬಂದು ಇಲ್ಲಿ ತೀಟೆ ಮಾಡಿ ಇಲ್ಲ ಸಲ್ಲದ ಅಪರಾಧಿಯನ್ನ ಹೊರಿಸಲಿಕ್ಕೆ ಅವರು ಮಂತ್ರಿ ಆಗಿದ್ದಾರೆ ವಿನ ಕುಮಾರಸ್ವಾಮಿ ಅವರು
ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಅವರು ಮಂತ್ರಿ ಆಗಿಲ್ಲ. ಇದರ ವಿರುದ್ಧ ಜನಾಂದೋಲನ ಮಾಡಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ತಾವೆಲ್ಲ ಯಶಸ್ವಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಭಿನಂದನೆಯನ್ನ ಸಲ್ಲಿಸಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ರವಿರವರು ಒಂದ್ ಎರಡೇ ನಿಮಿಷ ಮಾತಾಡ್ಬೇಕು ದಯಮಾಡಿ. ಅವ್ರು ಮೊನ್ನೆ ಒಂದ್ ನಿಮಿಷ ಎರಡೇ ನಿಮಿಷ ಮಾತಾಡ್ಬೇಕು ದಯಮಾಡಿ ರವಿ ಅವರು. ಜನಜಾಗೃತಿ ಕಾರ್ಯಕ್ರಮದ ಈ ಒಂದು ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಾಟ್ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಹಿರಿಯರಾದಂಥ DK ಶಿವಕುಮಾರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸಾಹೇಬ್ರವರೇ, ಕಾರ್ಯಾಧ್ಯಕ್ಷರುಗಳೇ, ಶಾಸಕರುಗಳೇ, ವಿಧಾನ ಪರಿಷತ್ತಿನ ಸದಸ್ಯರುಗಳೇ, ಬಹಳ ನೆಲಮಂಗಲ, ಆನೇಕಲ್ಲು ಆದಿಯಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರ, RR ನಗರ ವಿಧಾನಸಭಾ ಕ್ಷೇತ್ರ, ಇನ್ನಿತರ ವಿಧಾನಸಭಾ ಕ್ಷೇತ್ರಗಳಿಂದ ಈ ಒಂದು ಕಾರ್ಯಕ್ರಮಕ್ಕಾಗಿ ಒಂದು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಮುಖಂಡಗಳೇ, ಕ್ಷೇತ್ರದ ಹಿರಿಯ ನಾಯಕರು, ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಬಾಲಣ್ಣ ಅವರೇ, DK ಸುರೇಶ್ ಅವರ ಆದಿಯಾಗಿ ಬಹಳಷ್ಟು ಜನ ವೇದಿಕೆ ಮೇಲೆ ಇದ್ದೀರಿ. ಅದೇ ರೀತಿಯಾಗಿ ಮುಂದೆ ಕೂಡ ಇದ್ದೀರಿ. ಸಮಯದ ಅಭಾವ, ಈಗಾಗಲೇ ಮಾತನಾಡಿರ್ತಕ್ಕಂಥ ವಿನಯ್ ಕುಮಾರ್ ಸರ್ಕೆ ಸಾಹೇಬ್ರವರು, ಅದೇ ರೀತಿಯಾಗಿ ಇನ್ನಿತರ ಗೌರವ ಜಮೀರ್ ಅಹಮದ್ ಸಾಹೇಬ್ರವರು ಹಾಗೂ ಬಾಲಣ್ಣ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಇದೊಂದು ಕಾರ್ಯಕ್ರಮ ಬಹಳ ತುರ್ತಾಗಿ ನಿನ್ನೆ ಮಧ್ಯಾಹ್ನದ ನಂತರ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಬೇಕು ಅಂತ ಹೇಳಿ ತೆಗೆದುಕೊಂಡಂತ ಒಂದು ತುರ್ತಾದ ನಿರ್ಧಾರ. ಆದರೂ ಕೂಡ ಇಷ್ಟೊಂದು ಅಸಂಖ್ಯಾತ ಜನ ಈ ಬಿಸಿಲಿನಲ್ಲೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥದಕ್ಕೆ ತಮಗೆ ಈ ಒಂದು ಪ್ರಾರಂಭದಲ್ಲಿ ನಾನು ಅತ್ಯಂತ ವಿನಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಹಳ ದೂರಗಳಿಂದ ಬಂದು ತಾವೆಲ್ಲ ಈ ಒಂದು ಬೆಂಬಲವನ್ನ ವ್ಯಕ್ತಪಡಿಸಲಿಕ್ಕೆ ನಾವೆಲ್ಲ ನೋಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜಕಾರಣ, ರಾಷ್ಟ್ರ ರಾಜಕಾರಣ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜಕಾರಣ. ಕಳೆದ ಬಾರಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲೇ ಅತ್ಯಂತ ಕಡು ಭ್ರಷ್ಟ ಸರ್ಕಾರ ಅಂತಕ್ಕಂಥ ಹೆಗ್ಗಳಿಕೆಯನ್ನ, ಕುಖ್ಯಾತಿಯನ್ನ ಪಡೆದಿದಂತ ಒಂದು ಸರ್ಕಾರ ಬಸವರಾಜ ಬೊಮ್ಮಾಯಿರವರು, ಅದೇ ರೀತಿಯಾಗಿ ಯಡಿಯೂರಪ್ಪನವರು ನಡೆಸಿಕೊಟ್ಟಂತ ಒಂದು ಸರ್ಕಾರ. ವಾಮ ಮಾರ್ಗದ ಮುಖೇನ ಅವತ್ತಿದ್ದಂತ ಶ್ರಮಿಸಿದ ಸರ್ಕಾರವನ್ನ ಕೆಡವಿ ಹಣ ಬಲದಿಂದಾಗಿ, ಅಧಿಕಾರ ಬಲದಿಂದಾಗಿ ಕೇಂದ್ರ ಸರ್ಕಾರದ ಏಜೆನ್ಸಿಗಳಾಗಿರ್ತಕ್ಕಂಥ ತಮ್ಮ ಬಿಜೆಪಿ ಪಕ್ಷದ ಏಜೆನ್ಸಿಗಳಾಗಿರ್ತಕ್ಕಂಥ IT, ED, CBIನ ನೆರವಿನಿಂದ ಅವತ್ತು ಒಂದು ಸರ್ಕಾರವನ್ನ ಪ್ರಜಾತಾತ್ಮಕವಾಗಿ ರಚನೆಯಾಗಿದ್ದಂತ ಸರ್ಕಾರವನ್ನ ಕೆಡವಿ ರಚನೆಯಾದಂತ ಸರ್ಕಾರ ಅವತ್ತಿನ ಯಡಿಯೂರಪ್ಪನವರು ಹಾಗೂ ಅದೇ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಎಸೆದಂತ ಹಲವಾರು ನೂರಾರು ಅಸಂಖ್ಯಾತ ಈ ಕರ್ನಾಟಕ ರಾಜ್ಯದ ಹಣವನ್ನ, ಜನಸಾಮಾನ್ಯರ ತೆರಿಗೆದಾರನ ಹಣವನ್ನ ಲೂಟಿ ಹೊಡೆದಂತ 40% ಕಮಿಷನ್ ಲೂಟಿ ಹೊಡೆದಂತ ಸರ್ಕಾರ ಯಾವ್ದಾರಿದ್ರೆ ಅದು ಬಿಜೆಪಿ ಸರ್ಕಾರ ಅನ್ನತಕ್ಕಂಥ ಒಂದು ಕುಖ್ಯಾತಿಗೆ ಒಳಗಾಗಿ ಈ ರಾಜ್ಯದ ಜನಜೀವನರ ಒಂದು ಶಾಂತಿ ಸೌಹಾರ್ದತೆಗೆ ಮೊದಲಿಂದಲೂ ಕೂಡ ಕರ್ನಾಟಕ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು. ಎಲ್ಲ ಜಾತಿ, ಜನಾಂಗ, ಭಾಷೆ, ಕೋಮು, ಧರ್ಮಗಳು ಒಟ್ಟಾಗಿ ಬಾಳ್ತಾ ಇರ್ತಕ್ಕಂಥ ಒಂದು ಈ ರಾಜ್ಯದಲ್ಲಿ ಒಂದು ಬೆಂಕಿಯನ್ನ, ಸಾಮರಸ್ಯಕ್ಕೆ ಬೆಂಕಿಯನ್ನ ಹತ್ತಲಿಕ್ಕೆ ಹೊರತಕ್ಕಂಥ ಸರ್ಕಾರಕ್ಕೆ ಅವತ್ತು ಜನ ತಿರಸ್ಕಾರ ಮಾಡಿ 136 ಸೀಟ್ ಕೊಟ್ಟರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಅತ್ಯಂತ ದಕ್ಷ ರೀತಿಯಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಜನರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಸಹಿಸ್ತಾ ಇದೆ. ತನ್ನ ಚಾಳಿ, ಬಿಜೆಪಿಗೆ ಒಂದು ಚಾಳಿ, ಎಲ್ಲಿ ಬಿಜೆಪಿ ವಿರೋಧಿಗಳಿರ್ತಾರೆ, ವಿರೋಧಿ ಸರ್ಕಾರ ಇರ್ತದೆ, ಆ ಸರ್ಕಾರವನ್ನ ಕೆಡವತಕ್ಕಂಥ ಚಾಳಿ ಬಿಜೆಪಿಗೆ ಬಂದಿರತಕ್ಕಂಥದ್ದು. ಮತ್ತೆ ಅದು ಮುಂದುವರಿದ ಭಾಗವಾಗಿ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ 5 ಗ್ಯಾರಂಟಿಗಳನ್ನ ಕೊಟ್ಟ ಮಾತನ್ನ ನೆರವೇರಿಸಿಕೊಟ್ಟಂತ ಯಶಸ್ವಿಯಾಗಿ
ನೆರವೇರಿಸಿಕೊಟ್ಟಂತ ಹಾಗೂ ಹಲವಾರು ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಾ ಇರ್ತಕ್ಕಂಥ ಒಂದು ಸರ್ಕಾರವಾಗಿ ಇರ್ತಕ್ಕಂಥ ಈ ಪ್ರಜಾತಾತ್ಮಕವಾಗಿ ರಚನೆ ಆಗಿರ್ತಕ್ಕಂಥ ಸರ್ಕಾರವನ್ನ ಕೆಡಬೇಕು. ಬಿಜೆಪಿ ಪಕ್ಷ ಈ ಒಂದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ, ಎಲ್ಲ ಜಾತಿ ಜನಾಂಗಗಳ ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಎಲ್ಲ ಜಾತಿ ಜನಾಂಗಗಳ ವಿರೋಧಿಗಳಾಗಿರ್ತಕ್ಕಂಥ, ಪರಿಶಿಷ್ಟ ಜಾತಿ ಜನಾಂಗಗಳ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ ಈ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕೆಡಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಮುನ್ನಡೆಯುತ್ತಾ ಇರ್ತಕ್ಕಂಥದ್ದು. ಆ ಪ್ರಯತ್ನದ ಭಾಗವಾಗಿ ಮೂಡಾದಲ್ಲಿ ಇವತ್ತು ಹೇಳ್ತಾ ಇರ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಮೊನ್ನೆ, ಒಬ್ಬ ಇವತ್ತು ನಮ್ಗೆ ಸಿದ್ದರಾಮಯ್ಯನವರ ಪತ್ನಿ ಯಾವತ್ತೂ ಕೂಡ ಮನೆಯಿಂದ ಆಚೆ ಬಂದವರೇ ಅಲ್ಲ. ನಾವು ಬಹಳಷ್ಟು ಜನ ಅವರು ಮುಖ್ಯಮಂತ್ರಿಗಳಾಗಿದ್ದಂತವ್ರು 14 ಬಾರಿ ಬಜೆಟ್ ನ ಮಂಡಿಸಿದಂತ ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ಕೂಡ ಅವರ ಧರ್ಮಪತ್ನಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಾಡಿದಂತವರಲ್ಲ, ಯಾವುದೇ ರಾಜಕೀಯ ಕಾರ್ಯಕ್ರಮಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡವರಲ್ಲ. ಅಂತ ಒಬ್ಬ ಹೆಣ್ಣುಮಗಳು ತನಗೆ ತವರಿನಿಂದ ಬಂದಿರತಕ್ಕಂಥದ್ದು, ಆ ಹೆಣ್ಮಗಳಿಗೆ ತವರಿನಿಂದ ಕೊಟ್ಟಿರ್ತಕ್ಕಂಥ ಒಂದು ಜಮೀನು, ಅದರಲ್ಲಿ ಯಾವುದೇ ಬಿಜೆಪಿ ಹೇಳೋರು ಹೇಳ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಹಂಚಿಕೆ ಆಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಅಧಿಕಾರ ಇದ್ದಾಗ ಅಲ್ಲ, ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ ಇಡೀ ಬಿಜೆಪಿ ಸರ್ಕಾರನೇ ಅವ್ರಿಗೆ ಹಂಚಿಕೆಯನ್ನ ಮಾಡಿ ಅಲ್ಲಿ ಇಲ್ಲದೆ ಇರ್ತಕ್ಕಂಥ ಭ್ರಷ್ಟಾಚಾರವನ್ನ ಹುಡುಕಿ ಇದರಲ್ಲಿ ಏನೋ ನಡೆದಿದೆ ಅಂತ ಹೇಳಿ ಒಂದು ಸುಳ್ಳನ್ನ 100 ಬಾರಿ ಹೇಳಿದ್ರೆ ಅದು ಸತ್ಯ ಆಗ್ತದೆ, ಜನರನ್ನ ನಂಬಿಸಬಹುದು ಅನ್ನೋ ದೆಸೆಯಲ್ಲಿ ಸುಳ್ಳನ್ನು ಹೇಳಿರ್ತಕ್ಕಂಥ ಈ ಹೀನ ಮಾನಗೆಟ್ಟ ಬಿಜೆಪಿಗೆ ಒಂದು ಪಾಠವನ್ನು ಕಲಿಸಬೇಕಾದಂತ ಒಂದು ಸಂದರ್ಭ ಇವತ್ತು ಬಂದಿದೆ. ಇವತ್ತು ಸುಳ್ಳನ್ನು ಹೇಳಲಿಕ್ಕೆ ಇವತ್ತು ಮಾಗಡಿ ಮೇಲೆ, ಈ ಬಿಡದಿ ಮೇಲೆ ಪಾದಯಾತ್ರೆ ಮೈಸೂರಿನವರೆಗೂ ಹೊರಟಿದ್ದೀವಿ ಅಂತ ಇರ್ತಕ್ಕಂಥದ್ದು. ಆ ವಿಚಾರದಲ್ಲಿ ನಮ್ಮ ನಾಯಕರುಗಳು, ಆ ಬಿಜೆಪಿ ಅವರು ಮಾಡಿರ್ತಕ್ಕಂಥ 100 ಕುಖ್ಯಾತ ಹಗರಣಗಳನ್ನ ಈಗಾಗಲೇ ಬೆಳಕಿಗೆ ತರಲಿದ್ದಾರೆ. ನನಗಾದ್ರೂ ಕೂಡ ಸಮಯದ ಅಭಾವ ಇರೋದ್ರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ 2 ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಸನ್ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತ ನಜೀರ್ ಅಹಮದ್ ಸಾವ್ರ ಅವರಿಗೆ ಸ್ವಾಗತವನ್ನ ಬಯಸ್ತಾ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜ್ಯದ ಮುಖಂಡರು ಹಾಗೂ ರಾಜ್ಯದ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಈ ಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಮಂತ್ರಿಗಳಾದ ನಮೀರ್ ಅಹಮದ್ ಸಾಹೇಬ್ರೆ ಹಾಗೂ ಸುಧಾಕರ್ ಅವರೇ, ಎಲ್ಲ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸೋರ್ಕೆ ಅವರೇ, ಎಲ್ಲ ಶಾಸಕರೇ, ವಿಧಾನ ಪರಿಷತ್ನ ಸದಸ್ಯರುಗಳೇ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದ್ರೆ, ಅರ್ಥಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಬಾರಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ರಿ. ಕಾರಣ ಈ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ, ಇದರ ಬಗ್ಗೆ ಹಲವಾರು ಸತಿ ಪ್ರಸ್ತಾಪ ಮಾಡಿದ್ದೀವಿ. ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಬಿಜೆಪಿನವರು ಮಾತನಾಡ್ತಾ ಇಲ್ಲ. ರಾಜ್ಯಕ್ಕೆ ಯಾವ ರೀತಿ ನಮಗೆ ಮೋಸ ಮಾಡ್ತಿದ್ದಾರೆ ಅದರ ಬಗ್ಗೆ ಬಿಜೆಪಿನವರು ಮಾತನಾಡ್ತಾ ಇಲ್ಲ. ತಾವು ತಮ್ಮ ಗಮನಕ್ಕೆ ಇರ್ಬೋದು, ಸುಮಾರು ಇಡೀ ಶಾಸಕ ಪಕ್ಷದ ಶಾಸಕರು ಎಲ್ಲ ಸೇರಿ ನಾವು ಡೆಲ್ಲಿಗೆ ಹೋಗಿ ಒಂದು ಹೋರಾಟ ಮಾಡಿದ್ದೀವಿ, ಧರ್ನಾ ಕೂತ್ಕೊಂಡ್ವಿ ಜಂತರ್ ಮಂತರಲ್ಲಿ. ನೋಡಪ್ಪ, ನಮ್ಗೆ 15 ಫೈನಾನ್ಸ್ ಕಮಿಷನ್ ಅಲ್ಲಿ ನಮ್ಗೆ ಬರ್ಬೇಕಾಗಿರ್ತಕ್ಕಂಥ ದುಡ್ಡು ನಮ್ಗೆ ಬಂದಿಲ್ಲ, ದಯವಿಟ್ಟು ಆ ಹಣವನ್ನು ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಧರ್ನಾ ಮಾಡಿದ್ರು ಸಹ ಇವತ್ತುವರೆಗೂ ಒಂದು ಕೌಡಿ ಪಾಸ್, ಒಂದು ಪೈಸಾ ನಮ್ಗೆ ಸಿಕ್ಕಿಲ್ಲ. ಈಗ ಈ ಬಜೆಟ್ ಅಲ್ಲಿ ಏನಾದ್ರು ನಮ್ಗೆ ಸಿಗ್ಬೋದು ಅಂತ ಭಾರಿ ಒಂದು ಆಸೆ ಆಕಾಂಕ್ಷೆಗಳಿತ್ತು, ಏನಾದ್ರು ಒಂದು ಮಾಡ್ಬೋದು. ಹೊಸದಾಗಿ ಮತ್ತೆ ಸರ್ಕಾರ ಬಂದಿದೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಸುಮಾರು 19 ಜನ ಸಂಸದರು ಆಯ್ಕೆಯಾಗಿ ಹೋಗಿದ್ದಾರೆ. ಈ ರಾಜ್ಯಕ್ಕೆ ಏನಾದ್ರು ಮಾಡ್ತಾರೆ ಅಂತ ನೋಡಿದಾಗ ಮತ್ತೆ ನೀವನ್ನೆಲ್ಲ ಮೊನ್ನೆ ನೋಡಿರ್ಬೋದು, ದೊಡ್ಡ ಒಂದು ಜಂಬು ಕೈಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದವರು. ಅವ್ರ ಕಾಲದಲ್ಲಿ ಯಾವ್ದಾದ್ರು ಒಂದು ಹೋರಾಟ ಮಾಡಿದಾರ? ನೀವು ಜ್ಞಾಪಕ ಮಾಡ್ಕೊಳ್ಳಿ, ಇದೇ ಕಾವೇರಿ ಸಮಸ್ಯೆ ಬಂದಾಗ ಆವಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಆ ಕಾಲದಲ್ಲಿ ಬಂಗಾರಪ್ಪನವರು ನಮ್ಮ ಪಾರ್ಟಿದು ಸರ್ಕಾರ ಇದ್ರೂ ಸಹ ಕೇಂದ್ರದಲ್ಲಿ ಅವರು ಒಂದು ಆರ್ಡಿನೆನ್ಸ್ ತಂದು ಅದನ್ನ ಪ್ರೊಟೆಸ್ಟ್ ಮಾಡಿದ್ರು, ಪ್ರತಿ ಒಂದು ಮಾಡಿದಾಗ ಅದು ತಾವು ನೋಡಿದಿರಿ. ಅದೇ ರೀತಿ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಅವರಿದ್ದಾಗಲೂ ಸಹ ಆಗ್ಲೂ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿತ್ತು. ಆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರೋಧವಾಗಿ ನಾವು ಹೋರಾಟ ಮಾಡಿದ್ದೀವಿ, ನಮ್ಮ ರಾಜ್ಯದ ಒಂದು ಹಿತವನ್ನು ಕಾಪಾಡೋದಕ್ಕಾಗಿ.
ಅದೇ ರೀತಿ ಇವತ್ತಿನ ದಿವಸ ನೀವು ಮೊನ್ನೆ ನೋಡಿರ್ಬೋದು, ಬೊಮ್ಮಾಯಿಯವರು ಆಗಿರ್ಬೋದು, ಯಡಿಯೂರಪ್ಪನವರು ಆಗಿರ್ಬೋದು, ಅವ್ರ ಕಾಲದಲ್ಲಿ ಯಾವುದೇ ರೀತಿ ಪ್ರತಿಭಟನೆಯನ್ನು ಸಹ ಮಾಡಿಲ್ಲ. ಈಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಷ್ಟು ಸುಮಾರು 15 ದಿವಸ ನಾವು ಬೇಕಾದಷ್ಟು ಒಂದು ಪಾದಯಾತ್ರೆ ಮಾಡಿದ್ದೀವಿ. ಅದರ ಬಗ್ಗೆ ಎಲ್ಲಾ ರೀತಿ ವ್ಯವಸ್ಥೆ ಇದ್ರೂ ಸಹ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡ್ಲಿಕ್ಕೆ ಸರ್ಕಾರ ತಯಾರಿದ್ರು ಸಹ ಅದಕ್ಕೆ ನಮಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡದೆ ಕೇಂದ್ರ ಸರ್ಕಾರದವರು ಇಟ್ಕೊಂಡಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಇಶ್ಯೂ ನಮ್ಮ ಜೊತೆಗೆ ಕೇಂದ್ರ ಸರ್ಕಾರದಿಂದ ಒಂದು ಸಹಾಯವನ್ನು ಸಿಗ್ತಾ ಇಲ್ಲ. ಈ ಸತಿ ಒಂದು ಮೂಡಾದ ಒಂದು ಇಶ್ಯೂ ತಗೊಂಡು, ಮೂಡಾದ ಬಗ್ಗೆ ಪ್ರತಿಯೊಬ್ಬರಿಗೂ ಕೊಟ್ಟು, ಇವತ್ತಿನ ದಿವಸ ತಾವೆಲ್ಲ ನೋಡಿದ್ರಿ, ನೋಟಿಫಿಕೇಶನ್ ಅಂದ್ರೆ ಏನು, ಡಿನೋಟಿಫಿಕೇಶನ್ ಅಂದ್ರೆ ಏನು, 50-50 ಕನ್ಸೆಂಟ್ ಇದು ಮಾಡಿದಾಗ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತು. ಈ ಒಂದು ಇಶ್ಯೂ ಯಾವುದೇ ರೀತಿ ಟೋಟಲ್ ಆಗಿ ಲೀಗಲ್ ಆಗಿ ಆಗಿರ್ತಕ್ಕಂಥ ಒಂದು ಇಶ್ಯೂನ ತೆಗೆದು ಇವತ್ತಿನ ದಿವಸ ತಗೊಂಡು ಹೋಗಿ ಒಂದು ಪಾದಯಾತ್ರೆಯನ್ನು ಮಾಡ್ತೀವಿ. ಪಾದಯಾತ್ರೆ ಮುಖಾಂತರ ಅವರ ಸ್ವಲ್ಪ ನೋಡ್ಕೊಳ್ಬೇಕು, ಅವ್ರ ಕಾಲದಲ್ಲಿ ಏನೇನಾಗಿದೆ ಅದನ್ನ ನೋಡ್ಕೊಳ್ಬೇಕು. ಗೋವಿ ನಿಗಮದ ಒಂದು ಇದರಲ್ಲಿ ಏನಾಗಿದೆ, ಟ್ರಕ್ ಟರ್ಮಿನಲ್ ಅಲ್ಲಿ ಏನಾಗಿದೆ, 47 ಕೋಟಿ ರೂಪಾಯಿ ಒಂದು ಟೆಂಡರ್ ಕೊಡದೆ 5 ಲಕ್ಷ ರೂಪಾಯಿದು ಕೆಲಸಗಳು, ಎಷ್ಟು ಕೆಲಸಗಳು ಕೊಟ್ಟಿರೋದು, 819 ಕೆಲಸಗಳು 5 ಲಕ್ಷ ರೂಪಾಯಿ ತರ ಕೊಟ್ಟಿರ್ತಕ್ಕಂಥದ್ದು. ಯಾರಿಗೆ ಕೊಟ್ಟಿರ್ತಕ್ಕಂಥದ್ದು? ಕೇವಲ ಒಂದು 3 ಕಂಪನಿಗೆ. ಆ ಕಂಪನಿ CID-ನವರು ಹುಡ್ಕೊಂಡು ಹೋದ್ರೆ ಆ ಕಂಪನಿಗಳಿಗೆ ಬರೀ ಬೋರ್ಡ್ ಇದೆ, ಯಾವ ರೀತಿ ಆಫೀಸ್ ಇಲ್ಲ, ಯಾವುದೇ ರೀತಿ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ. ಇವತ್ತಿನ ದಿವಸ ಆ MD ಯಾರಾಗಿದ್ದಾರೆ ಅವರು ಜೈಲಲ್ಲಿದ್ದಾರೆ. ಆ ಒಂದು ಟ್ರಕ್ ಟರ್ಮಿನಲ್ದು ಅಧ್ಯಕ್ಷರಾಗಿರ್ತಕ್ಕಂಥ ವೀರಯ್ಯನವರು, ಬಿಜೆಪಿ MLC ಅವರು ಸಹ ಇವತ್ತಿನ ದಿವಸ ಜೈಲಲ್ಲಿದ್ದಾರೆ. ಅದರ ಬಗ್ಗೆ ಇವತ್ತಿನ ದಿವಸ ನೀವು ಚರ್ಚೆ ಮಾಡ್ತಾ ಇದ್ದೀರಾ? ಅದರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇಲ್ಲ. ಅದೇ ರೀತಿ ಭೂಮಿ ನಿಗಮದ್ದು ನೀವು ಬೆನಿಫಿಷರೀಸ್ಗೆ, ಫಲಾನುಭವಿಗಳಿಗೆ ಡೈರೆಕ್ಟ್ ಆಗಿ 10 ಲಕ್ಷ ರೂಪಾಯಿಗಳನ್ನು ಕಳಿಸ್ತೀರಾ, ಮತ್ತೆ ಅವ್ನಿಗೆ 25,000 ರೂಪಾಯಿ ಇಟ್ಕೊಂಡು 9,77,000 ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ? ಆ ಭೂಮಿ ನಿಗಮದ ಚೇರ್ಮನ್ ಮಗನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಸಹ CID ಎನ್ಕ್ವೈರಿ ನಡೀತಾ ಇದೆ. ಅದೇ ರೀತಿ ತಾಂಡಾ ನಿಗಮ ಇರ್ಬೋದು, ಅದೇ ರೀತಿ ನಿಮ್ಮ APMC ಇರ್ಬೋದು, ಸುಮಾರು 20ಕ್ಕಿಂತ ಹೆಚ್ಚಾಗಿ ಆ ಒಂದು ಸ್ಕ್ಯಾಮ್ಸ್ ನಿಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಅದೆಲ್ಲ ಇವತ್ತಿನ ದಿವಸ ನಾಳೆ ಅವ್ರು ಬಂದಾಗ ಆ ಪ್ರಶ್ನೆವನ್ನು ತಾವೆಲ್ಲ ಕೇಳಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ಇವತ್ತಿನ ದಿವಸ ಧೈರ್ಯವಾಗಿ ಸರ್ಕಾರ ಜುಡಿಷಿಯಲ್ ಕಮಿಷನ್ ಆರ್ಡರ್ ಮಾಡಿದೆ. ನಮ್ಮ ಹೈಕೋರ್ಟ್ ಜಡ್ಜ್ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು 2006ರಿಂದ ಏನೇನಾಗಿದೆ ಮೂಡ ಅಲ್ಲಿ ಅದನ್ನೆಲ್ಲ ನೀವು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಆದೇಶವನ್ನು ಮಾಡಿದೆ. ನೀವು ಹೋಗ್ಬಿಟ್ಟು ಹೇಳಿ ಸರ್ಕಾರ ಕಮಿಷನ್ ಮುಂದೆ ಏನೇನ್ ನಡೆದಿದೆ, ಏನೇನ್ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನ ಹೋಗಿ ಪ್ರೆಸೆಂಟ್ ಮಾಡಿ. ಅದನ್ನ ಬಿಟ್ಟು ರಾಜಕೀಯವಾಗಿ ಇವತ್ತಿನ ದಿವಸ ನೀವು ಕೆಂಗೇರಿನಿಂದ ಹಿಡಿದು ಮೈಸೂರುವರೆಗೆ ಪಾದಯಾತ್ರೆ ಹೋಗಿ ಕೇವಲ ಜನಗಳಿಗೆ ತಪ್ಪು ದಾರಿಗೆ ತಗೊಂಡು ಹೋಗ್ಲಿಕ್ಕೆ ನೋಡ್ತಿದ್ದಾರೆ. ದೇಶದಲ್ಲಿ ತಪ್ಪು ಸಂದೇಶ ಕೊಡ್ಲಿಕ್ಕಾಗಿ ಹೋಗ್ತಿದ್ದಾರೆ. ಇವತ್ತಿನ ದಿವಸ ಸಿದ್ದರಾಮಯ್ಯನವ್ರದ್ದು 2ನೇ ಬಾರಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥದ್ದು. ಯಾವುದೇ ರೀತಿ 5 ವರ್ಷಗಳ ಕಾಲ ಯಾವ ಸ್ಕ್ಯಾಮು ಇಲ್ಲ, ಯಾವ ಇದು ಇಲ್ಲ. ಅದೇ ರೀತಿ ಕ್ಲೀನ್ ಇಮೇಜ್ ಇರ್ತಕ್ಕಂಥ ಒಂದು ವ್ಯಕ್ತಿ, ಆ ವ್ಯಕ್ತಿ ಇಮೇಜ್ ನ ಕೆಡಿಸೋದಕ್ಕಾಗಿ ತಾವು ಇವತ್ತಿನ ದಿವಸ ಹೊರಟಿದ್ರಿ. ಇದನ್ನ ಕಾಂಗ್ರೆಸ್ ಪಕ್ಷದವರು ಬಿಟ್ಕೊಡೋದಿಲ್ಲ. ಕಾಂಗ್ರೆಸ್ ದೊಡ್ಡ ಸೈನ್ಯ ಇದೆ, ಈ ಸೈನ್ಯ ಬಿಟ್ಕೊಡಲ್ಲ ಅಂತ ಹೇಳಿ ನಿಮ್ಗೆ ಎಚ್ಚರಿಕೆಯನ್ನು ಕೊಟ್ಟು ಮಾತನಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಎಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಮಂತ್ರಿಗಳಾದಂತಹ ಸನ್ಮಾನ್ಯ ಪರಮೇಶ್ವರ್ ಅವರು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈಗ ಸಭೆಯನ್ನ ಉದ್ದೇಶಿಸಿ ಸನ್ಮಾನ್ಯ ನಮ್ಮ ನಾಯಕರಾದಂತಹ ಗ್ಯಾರಂಟಿ ರಾಜ್ಯದ ಸಮಿತಿಗೆ ಅಧ್ಯಕ್ಷರಾದಂತಹ HM ರೇವಣ್ಣ ಅವರು ಒಂದು 5 ನಿಮಿಷಗಳ ಕಾಲ ಮಾತಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ರಿಜ್ವಾನ್ ಸಾಹೇಬರಿಗೆ, ಅಜಯ್ ಸಿಂಗ್ ಸಾಹೇಬರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಬೃಹತ್ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಕರ್ನಾಟಕದ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಾನ್ಯ DK ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ
ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ಈ ಕಾರ್ಯಕ್ರಮದ ಸಂಯೋಜಕರಾದಂಥ DK ಸುರೇಶ್ ಅವರೇ, ಬಾಲಕೃಷ್ಣರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಯಾವತ್ತು ನನ್ನ ಬಂಧುಗಳೇ, ತಾಯಂದಿರೇ, ಮಿತ್ರರೇ ಹಾಗೂ ಮಾಧ್ಯಮದ ಗೆಳೆಯರೇ, ಮಾತನಾಡಿದಂಥ ಎಲ್ಲರ ಒಂದು ಅಭಿಪ್ರಾಯ, ಇವತ್ತು ಏನು ಬಿಜೆಪಿಯವರು ಸುಳ್ಳು ಅಂತ ಹೇಳ್ತಾ ಅದರಲ್ಲೂ ಅವ್ರು ಮಾಡಿರ್ತಕ್ಕಂಥ NDA ಒಂದು ಸಂಘಟನೆಯ ಅಡಿಯಲ್ಲಿ ಅವ್ರು ಹಾಕೊಂಡಂತ ಜಾತ ಏನಿದೆ ಅದು ಸುಳ್ಳಿನ ಜಾತ ಅಂತಕ್ಕಂಥದ್ದನ್ನ ಜನತೆಗೆ ತಿಳಿಸಬೇಕು. ಇದು ಅನ್ಯಾಯದ ವಿರುದ್ಧ ನಾವೆಲ್ಲ ಧ್ವನಿ ಎತ್ತಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ನಾವೆಲ್ಲ ಸಂಯೋಜನೆಯನ್ನು ಮಾಡಿದ್ದೇವೆ. ಬಂಧುಗಳೇ, ಒಂದು ಯೋಚನೆ ಮಾಡ್ತಾ ಇದ್ದೇವೆ, ಎಲ್ಲರೂ ಕೂಡ ನೋಡಿದ್ದೇವೆ ಆ ಒಂದು NDA ನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಾನು ಅವ್ರು ಮಾತನಾಡಿದ್ದನ್ನು ಬಿಟ್ಟು ಹೇಳಬೇಕು ಅಂತ ಹೇಳಿದ್ರೆ, ಮಾನ್ಯ ಕುಮಾರಸ್ವಾಮಿ ಅವರು ನಾವು ಈ ಸಭೆಗೆ ಹೋಗಲ್ಲ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಮೂಡಾದಲ್ಲಿ ಅತಿ ಹೆಚ್ಚು ಸೈಟ್ ಪಡೆದಿರೋರೆ ಆ ಒಂದು ಸಂಸಾರ, ಆ ಒಂದು ಕುಟುಂಬ ಅದು ಈಚೆಗೆ ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅದಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಮಂತ್ರಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಒಡಂಬಡಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅರಮನೆಯಿಂದ ಬರ್ತಾ ಇದ್ದಾರೆ. ಯಾಕೆ ನಮ್ಮ ಬೇಳೆ ಬೇರೆಲ್ಲ ಅಂತ ಹೇಳಿ ನಮ್ಮ ಎಲ್ಲ ಈಚೆಗೆ ಬರುತ್ತೆ ಅಂತಕ್ಕಂಥದ್ದಲ್ಲ. ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ, ಹೆಚ್ಚಿಗೆ ಹೇಳಕ್ ಹೋಗ್ತಿದ್ರು ಕೂಡ ಇವತ್ತೇನಾದ್ರೂ ಈ ರಾಜ್ಯದಲ್ಲಿ ಆಡಳಿತ ಮಾಡಿದಂತ ಸಂದರ್ಭದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಕೂಡ ಸಮಾಜ ಸೇವೆಯ ಚಿಂತನೆಯಲ್ಲಿ ಇರ್ತಕ್ಕಂಥವ್ರು. ಬಿಜೆಪಿಯವರು ಏನಪ್ಪಾ ಅಂದ್ರೆ ಬರೀ 4 ಕಡೆ ಕುಂಕುಮ 400 ಜನ ಕಲ್ಸ್ಕೊಂಡು ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಕ್ಕಂಥ ಈ ವ್ಯಕ್ತಿಗಳು ಇವರಿಂದ ನಾವು ಪಾಠ ಕಲಿಬೇಕಾದಿಲ್ಲ. ಮನೆ ಸಿದ್ದರಾಮಯ್ಯನವ್ರ ಬಗ್ಗೆ ಇವತ್ತೇನು ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಜ್ಞಾಪಕಕ್ಕೆ ಇಷ್ಟಪಡ್ತೇನೆ. ಎಂದೆಂದು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅವರಿಗೆ ಸರಿ ಅನ್ನಿಸಲಿಲ್ವೋ ಅತಿ ಹೆಚ್ಚು ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು. ಎಷ್ಟು ಬಾರಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಧಿಕಾರಕ್ಕೆ ಅನ್ನೋದನ್ನು ಯೋಚನೆ ಮಾಡಬೇಕು. ಅಧಿಕಾರಕ್ಕೆ ಅಂಟ್ಕೊಂಡು ಹೋಗುವಂತ ವ್ಯಕ್ತಿ ಸಿದ್ದರಾಮಯ್ಯನವರಲ್ಲ. ಇವತ್ತು ಕೂಡ ಅಪಾದನೆ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಅವರು ಜುಡಿಷಿಯಲ್ ಎನ್ಕ್ವೈರಿಯನ್ನ ಕೊಟ್ಟಿದ್ದಾರೆ. ಆ ಜುಡಿಷಿಯಲ್ ಎನ್ಕ್ವೈರಿ ಬರೋದಕ್ಕೂ ಕೂಡ ಇವರು ಅವಕಾಶವನ್ನ ಅದಕ್ಕೆ ಸಮಯವನ್ನು ಕೂಡ ಕೊಡದೆ ಈ ನಾಟಕವನ್ನ ಮಾಡ್ತಕ್ಕಂಥದ್ದನ್ನ ತಾವು ಯೋಚನೆ ಮಾಡಬೇಕಾಗಿದೆ. ಇನ್ನೇ ಹೆಚ್ಚಿಗೆ ನಾನು ಹೇಳಕ್ ಹೋಗ್ತಿದ್ರು ಕೂಡ ಒಂದಂತೂ ಆಯ್ತು ಬಂಧುಗಳೇ, ಬಿಸಿಲು ಜಾಸ್ತಿ ಇದೆ. ನಾವು ಇವತ್ತು ಮಾಡಬೇಕಾಗಿರೋದು ಇಷ್ಟೇ, ಅವ್ರು ಮಾಡ್ತಕ್ಕಂಥ ಈ ಯಾತ್ರೆಯಲ್ಲಿ ಅಥವಾ ಜಾತ್ರೆ ಆ ಹೋರಾಟಕ್ಕೆ ಮೊನ್ನೆ DK ಶಿವಕುಮಾರ್ ಅವರು, ಸುರೇಶ್ ಅವರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಪ್ರಶ್ನೆಗಳನ್ನು ಹಾಕ್ತಾರೆ. ಆ ಪ್ರಶ್ನೆಗಳನ್ನ ನಾವು ಮನಸ್ಸಲ್ಲಿ ಈ ಸಭೆಯಿಂದ ಹೋಗ್ತಾ ಅದನ್ನ ಮತ್ತೆ ಜನಕ್ಕೆ ತಿಳಿಸುವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ತಮಗೆ ಶುಭಕಾಮನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸನ್ಮಾನ್ಯ ರೇವಣ್ಣ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಪುಲಕೇಶಿ ನಗರದ ಶಾಸಕರು ಮತ್ತು ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಅವರಿಗೆ, ಆನೇಕಲ್ ಶಾಸಕರಾದ ಶಿವಣ್ಣ ಅವ್ರಿಗೆಲ್ಲರಿಗೂ ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತವನ್ನ ಬಯಸಿ ಮಾನ್ಯ ಗೃಹ ಮಂತ್ರಿಗಳಂತ ಪರಮೇಶ್ವರ್ ಸಾಹೇಬರು ಮಾತಾಡಬೇಕು ಅಂತ ಸಭೆಗೆ ಮಾತಾಡಬೇಕು ಮನವಿ ಮಾಡ್ತೀವಿ. ಇದು ನಂತರ ಮೊದಲನೇದಾಗಿ ತಮ್ಮಲ್ಲಿ ಕ್ಷಮೆಯನ್ನ ಕೇಳ್ತೇನೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಪರವಾಗಿ ಕ್ಷಮೆಯನ್ನು ಕೇಳ್ತೇನೆ. ತಮ್ಮನ್ನೆಲ್ಲರನ್ನೂ ಕೂಡ ಈ ಬಿಸಿಲಿನಲ್ಲಿ ನಿಲ್ಲಿಸಿದ್ದೇವೆ. ಇವತ್ತೇ ಬಿಸಿಲು ಬಂದಿದೆ, ನಮ್ಮ ಅದೃಷ್ಟ. ಈ ಐತಿಹಾಸಿಕವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರೇ, ಬಹಳ ಜನ ವೇದಿಕೆ ಮೇಲೆ ಕೂತಿದ್ದಾರೆ. ಹೆಸರು ಹೇಳಕ್ ಹೋದ್ರೆ ಬೆಳಕರಿತದೆ. ಆದ್ರಿಂದ ಇಷ್ಟೇ ಹೇಳ್ತೇನೆ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಆ ಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಯಾವತ್ತು ಹೋರಾಟದ ಮನಸ್ಥಿತಿಯಲ್ಲಿರ್ತಕ್ಕಂಥ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಮೊದಲನೇದಾಗಿ ನಾನು ಸುರೇಶ್ ಎಲ್ಲ ಕಾಣ್ತಾ ಇಲ್ಲ, ಹಿಂದ್ಗಡೆ ನಿಂತ್ಕೊಂಡ್ರೆ ನಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ.
ಮಾನ್ಯ ಸುರೇಶ್ ಅವರು, ರವಿ ಅವರು, ಬಾಲಣ್ಣ ಅವರು ಮತ್ತೆ ಎಲ್ಲ ಅಣ್ಣದಿರು ಇಷ್ಟು ಅಚ್ಚುಕಟ್ಟಾಗಿ ಬಹಳ ಅತಿ ಕಡಿಮೆ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ನಿನ್ನೆ ತಾನೇ ಮುಖ್ಯಮಂತ್ರಿಗಳ ಮನೆಯಲ್ಲಿ ಅಧ್ಯಕ್ಷರು ನಾವೆಲ್ಲರೂ ಕೂತ್ಕೊಂಡು ನಾಳೆ ಬೆಳಿಗ್ಗೆ ನಾವೆಲ್ಲ ಬರ್ತಾ ಇದ್ದೇವೆ, ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಬೇಕು ಅಂತ ಹೇಳಿದ ಮೇಲೆ ಇಷ್ಟು ಶೀಘ್ರವಾಗಿ ತಮ್ಮನ್ನೆಲ್ಲ ಇಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ಮೊದಲು ನಾನು ಅವರಿಗೆ ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಇದು ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಇಂತಹ ಉದ್ದೇಶಗಳು ಪದೇ ಪದೇ ಬರೋದಿಲ್ಲ. ಈ ರಾಜ್ಯದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2023ರಲ್ಲಿ ನಾವು ಚುನಾವಣೆಗೆ ಹೋಗಿದ್ದು. ಆ ಚುನಾವಣೆಗೆ ಹೋದ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ನಾವು ಭರವಸೆಯನ್ನ, ಮಾತುಗಳನ್ನ ಕೊಟ್ಟಿದ್ದು. ಭ್ರಷ್ಟಾಚಾರದಿಂದ ತೊಡಗಿದಂತ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನ ಕಿತ್ತಾಕಿ ನಮಗೆ ಆಡಳಿತವನ್ನ ಕೊಡಿ, ನಾವು ನಿಮಗೆ ಸ್ವಚ್ಛವಾದ ಒಳ್ಳೆಯ ಅಭಿವೃದ್ಧಿಯ ಪರವಾದಂತ ಸಾಮಾಜಿಕವಾಗಿ ಇರ್ತಕ್ಕಂಥ ಆಡಳಿತವನ್ನ ಕೊಡ್ತೇವೆ ಅಂತೇಳಿ ನಾವು ಭರವಸೆಯನ್ನ ಕೊಟ್ಟಿದ್ದು. ಮಾನ್ಯ ಅಧ್ಯಕ್ಷರು ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ರು, ಪ್ರಣಾಳಿಕೆಯನ್ನ ಬರಿಬೇಕು ಅಂತೇಳಿ. ಆ ಪ್ರಣಾಳಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮೂಲ ಮಂತ್ರ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಶೋಷಿತರ ಪರವಾಗಿ ಅವರನ್ನ ಸಮಾಜದಲ್ಲಿ ಮೇಲೆತ್ತಬೇಕು ಅಂತೇಳಿ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದ್ರು. ಆಗ ನಾವು 5 ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ದು. ನಮ್ಮನ್ನ ಟೀಕೆ ಮಾಡಿದ್ರು, ಅವಹೇಳನ ಮಾಡಿದ್ರು, ನಗಾಡಿದ್ರು. ಈ ಭರವಸೆಯನ್ನ, ಪೊಳ್ಳು ಭರವಸೆಗಳು, ಇದನ್ನ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥ ಭರವಸೆ, ಇದನ್ನ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ಮೊದಲನೆಯ ವರ್ಷ ಅಧಿಕಾರಕ್ಕೆ ಬಂದ ದಿವಸದಿಂದ ಹಿಡಿದು ಇಲ್ಲಿಯವರೆಗೂ ಆ 5 ಗ್ಯಾರಂಟಿಗಳನ್ನ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಜೊತೆಗೆ ತಗೊಂಡು ಕೊಟ್ಟಿದ್ದೇವೆ. ಮೊದಲನೇ 8 ತಿಂಗಳಲ್ಲಿ 36,000 ಕೋಟಿಗಳನ್ನು ಖರ್ಚು ಮಾಡಿದ್ದೇವೆ. ಎರಡನೆಯ ಬಜೆಟ್ ನಲ್ಲಿ 56,000 ಕೋಟಿ ರೂಪಾಯಿನ ಅದಕ್ಕಾಗಿ ನಿಗದಿ ಮಾಡಿದ್ದೇವೆ. ಯಥಾವತ್ತಾಗಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ನೀರಾವರಿ ಯೋಜನೆಗಳು, ಮಾನ್ಯ ಉಪಮುಖ್ಯಮಂತ್ರಿಗಳೇ ಅದಕ್ಕೆ ಸಚಿವರಿದ್ದಾರೆ, ನೀರಾವರಿ ಯೋಜನೆಗಳು ನಡೀತಾ ಇದ್ದಾವೆ, ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ, ಆಡಳಿತ ನಡೀತಾ ಇದೆ. ಇದೆಲ್ಲವನ್ನು ಕೂಡ ತಡೆಯೋದಕ್ಕೆ ಆಗಿದೆ. ಅದು ಹೊಟ್ಟೆ ಕಿಚ್ಚು ಅಂತೀರಾ, ಹೊಟ್ಟೆ ಉರಿ ಅಂತೀರಾ ಗೊತ್ತಿಲ್ಲ ನನ್ಗೆ. 136 ಜನರನ್ನ ಕೊಡೋದ್ರ ಮೂಲಕ ಈ ರಾಜ್ಯದ ಜನತೆ ನಮಗೆ ಆಶೀರ್ವಾದ ಮಾಡಿದ ಮೇಲೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳಕ್ಕೆ ಗೊತ್ತಾಯ್ತು ನಮಗೆ ಇಲ್ಲಿ ಸ್ಥಾನ ಇಲ್ಲ, ನಮಗೆ ಇಲ್ಲಿ ಇನ್ಮೇಲೆ ಸ್ಥಾನ ಇಲ್ಲ ಕರ್ನಾಟಕದಲ್ಲಿ ಅಂತೇಳಿ ಇಲ್ಲ ಸಲ್ಲದ ಆಪಾದನೆಗಳನ್ನ ಕೂಡಿ ಹಾಕೊಂಡು ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡೋದಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ. ಜನತಾದಳ ಲಾಟ್ರಿ ಹೊಡಿತವ್ರಿಗೆ. ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಬಿಡ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಅವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ.
ನಮ್ ಜೊತೆನೂ ಸೇರ್ಕೊಂಡಿದ್ರು. ನಮ್ ಜೊತೆ ಸೇರ್ಕೊಂಡು ಕೇವಲ 14 ತಿಂಗಳಲ್ಲಿ ಅವರೇ ಮಾಡಿದಂತ ಪ್ಲಾಟು ಅಧಿಕಾರ ಬಿಟ್ಟು ಹೋದ್ರು. ಭಾರತೀಯ ಜನತಾ ಪಾರ್ಟಿಗೆ ಬಹಳ ಶೀಘ್ರವಾಗಿ ಗೊತ್ತಾಗ್ತದೆ ಅವ್ರು ಏನು ಅಂತ ಹೇಳಿ. ಈಗಾಗಲೇ ಗೊತ್ತಾಗಿದೆ. ನಿನ್ನೆ ದಿವಸ ನಡೆದಂತ ಬೆಳವಣಿಗೆನೆ ಸಾಕು ಅದಕ್ಕೆ ಉದಾಹರಣೆ. ಈಗ ನಾನು ದಾರಿಲಿ ಬರೋವಾಗ ನೋಡಿದೆ, ಒಂದೇ ಒಂದು ಜನತಾದಳದ ಬಾವುಟ ಇಲ್ಲ, ಎಲ್ಲ ಬರೇ ಬಿಜೆಪಿ ಬಾವುಟ ಇದೆ. ಅಂದ್ರೆ ಅರ್ಥ, ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚಿಗೆ ದಿವಸ ಆಗೋದಿಲ್ಲ, ಡೈವರ್ಸು ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ತದೆ. ಎಷ್ಟನೇ ಮದುವೆ? ಹೂಡಿಕೆ ಮದುವೆ, ಅದೇನಪ್ಪ ನಂಗೆ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ. ಏನು ಆಪಾದನೆ ಮಾಡಿದ್ದಾರೆ? ಯಾವುದೋ ಹಳೆ ಕತೆ, ಈ ಭೂ ಕೈಲಾಸದ್ದು ಹಳೆ ಪಿಕ್ಚರ್ ಹೊಸ ಪ್ರಿಂಟ್ ಅಂತೇಳಿ ನಮ್ಮ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಯಾವಾಗ. ಆ ಹಳೆ ಪ್ರಿಂಟ್ ತಗೊಂಡು ಬಂದವ್ರೆ 1935ರಲ್ಲಿ ಖರೀದಿ ಮಾಡಿದಂತ ಜಮೀನನ್ನ ಅಕ್ರಮವಾಗಿ ಮೂಡಾದವರು ಸೈಟ್ ಮಾಡಿ ಅದನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತೀರಾ ನೀವು? ಯಾವುದಾದ್ರೂ ಒಂದು ಪುರಾವೆ ನಿಮ್ಮ ಹತ್ರ ಇದ್ರೆ, ಸಿದ್ದರಾಮಯ್ಯನವರು ಯಾವುದಾದ್ರೂ ಒಂದು ಫೈಲ್ ನಲ್ಲಿ ಸೈನ್ ಹಾಕಿದ್ರೆ ಅಥವಾ ನಿರ್ದೇಶನ ಕೊಟ್ಟಿದ್ರೆ ಅದನ್ನ ತೋರಿಸಿ ನಾವು ಜನರ ಕ್ಷಮೆಯನ್ನ ಕೇಳ್ತೇವೆ. ಆದ್ರೆ ಏನೂ ಇಲ್ಲ. ಅವರ ಶ್ರೀಮತಿ ಅವರಿಗೆ ಅವ್ರ ಜಮೀನ ತಗೊಂಡು ಸೈಟ್ ಮಾಡಿ ಮಾರ್ಕೊಂಡು ತಪ್ಪಾಯ್ತು ಅಂತ ಹೇಳಿ GT ದೇವೇಗೌಡರು ಇದ್ರು, ಬಿಜೆಪಿ ರಾಮದಾಸ್ ಇದ್ರು, ಮತ್ತು ನಮ್ಮ ಪಕ್ಷದವರು ಕೂಡ ಇದ್ರು. ಸರ್ವ ಪಕ್ಷದ ಸಮಿತಿ ತಪ್ಪಾಯ್ತು ಅಂತ ಹೇಳಿ ಕ್ಷಮೆಯನ್ನ ರೆಸಲ್ಯೂಷನ್ ಮಾಡಿದ್ದಾರೆ. ಎಲ್ಲರ ಕೇಳಿದಿರಾ? ಯಾವ್ದಾದ್ರೂ ಸಮಿತಿ ತಪ್ಪಾಯ್ತು ಅಂತ ರೆಸಲ್ಯೂಷನ್ ಮಾಡ್ತಾರೇನ್ರಿ? ಆ ಸಮಿತಿ ರೆಸಲ್ಯೂಷನ್ ಮಾಡಿದ್ದಾರೆ, ಇನ್ ರೈಟಿಂಗ್ ಬರ್ದಿಟ್ಟವ್ರೆ ನಮ್ ತಪ್ಪಾಯ್ತು ಅಂತ ಹೇಳಿ. ಅದನ್ನ ತಗೊಂಡ್ ಬಂದು ಸಿದ್ದರಾಮಯ್ಯನವರು ಅಕ್ರಮವಾಗಿ 14 ಸೈಟ್ ಅನ್ನು ಅವರ ಶ್ರೀಮತಿಯವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ, ನಿಮ್ಮಂತ ಮೂರ್ಖರು ಇದಾರ? ಯಾರಾದ್ರೂ ಇದಾರ? ಆದ್ರಿಂದ ನಾವು ಇವತ್ತು ಈ ಸಭೆಯನ್ನ ಕರೆದಿರ್ತಕ್ಕಂಥ ಉದ್ದೇಶ ಒಂದು, ತಮಗೆ ಸತ್ಯವನ್ನ ತಿಳಿಸಬೇಕು ಅಂತ ಹೇಳಿ ಕರೆದಿದ್ದೇವೆ. ಅದರ ಜೊತೆಗೆ ಅವರು ಮಾಡಿದಂತ ಹಗರಣಗಳು 1, 2, 3 ಇವತ್ತು ಸುಮಾರು 20 ರಿಂದ 30 ಹಗರಣಗಳನ್ನ ಪಟ್ಟಿ ಮಾಡಿದ್ದೇವೆ. ಉತ್ತರ ಕೊಡ್ಬೇಕಲ್ವಾ ಅವರು? ನಾವು ನಿಮಗೆ ಉತ್ತರ ಕೊಡ್ತೇವೆ. ನೀವು ಕೇಳಿದ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಮಾನ್ಯ ಕುಮಾರಸ್ವಾಮಿ ಅವರೇ, ಮಾನ್ಯ ಅಶೋಕ್ ಅವರೇ, ನಾವು ನಿಮಗೆ ಉತ್ತರ ಕೊಡ್ತೇವೆ. ನೀವು ಕೊಡ್ಬೇಕಲ್ಲ, ನೀವು ಕೊಡ್ಬೇಕಲ್ಲ. 4,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ನಾವು ಹೇಳಿಲ್ರಿ. ಕೋವಿಡ್ ನಲ್ಲಿ ಜನಗಳಿಗೆ ಕೊಡ್ತಕ್ಕಂತ ಔಷಧಿಯಲ್ಲಿ, ಆ ಮಾಸ್ಕ್ ಅಲ್ಲಿ ಅವಕ್ಕೆಲ್ಲ ದುಡ್ಡು ಹೊಡೆದಿದ್ದೀರಾ. 4,000 ಕೋಟಿ ಕೆ ಸುಧಾಕರ್ ಹೊಡೆದಿದ್ದಾರೆ ಅಂತೇಳಿ ನಾವು ಹೇಳಲಿಲ್ಲಪ್ಪ. ಹೇಳಿದವರು ಬಸವರಾಜ ಯತ್ನಾಳ್ ಅವರು, ನಿಮ್ ಪಕ್ಷದವರು. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಕೇಂದ್ರದ ಮಾಜಿ ಸಚಿವ ಬಸವರಾಜ ಯತ್ನಾಳ್ ಹೇಳ್ತಾರೆ, ಸುಧಾಕರ್ 4,000 ಕೋಟಿಯ ವ್ಯವಹಾರ ಮಾಡಿದ್ದಾನೆ ಕೋವಿಡ್ ಸಂದರ್ಭದಲ್ಲಿ ಅಂತೇಳಿ. ಬಸವನಗೌಡ ಪಾಟೀಲ್ ಯತ್ನಾಳ್, ಸರಿ ಕಣ್, ಥ್ಯಾಂಕ್ ಯು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು 4,000 ಕೋಟಿಯನ್ನ ಸುಧಾಕರ್ ಹಗರಣ ಮಾಡಿದ್ದಾರೆ ಅಂತೇಳಿ ಹೇಳಿದ್ರು. ನಿಮ್ ಸುಧಾಕರ್ ಅಲ್ಲ, ಈ ಸುಧಾಕರ್ ಅಲ್ರಿ,
ನಮ್ಮಲ್ಲೇ ಇದ್ರು, ನಮ್ ಜೊತೆನಲ್ಲೇ ಇದ್ರು. ಪಾಪ ಅವ್ರಿಗೆ ನಾನೇ ಟಿಕೆಟ್ ಕೊಟ್ಟಿದ್ದೆ 2018ರಲ್ಲಿ. ಅವರು ಕೂಡಿಹಟ್ಟಿ ಶೇಖರ್ ಅಂತ ಅವರು ಸಚಿವರಾಗಿದ್ರು. ಜ್ಞಾಪಕ ಇರಬೇಕು. ಅಸೆಂಬ್ಲಿನಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಹರ್ಕೊಂಡಿದ್ರಲ್ಲ, ಮೇಲೆ ಕುರ್ಚಿ ಮೇಲೆ ನಿಂತ್ಕೊಂಡು ಬಟ್ಟೆ ಹರ್ಕೊಂಡಿದ್ರು. ಆ ಪುಣ್ಯಾತ್ಮ ಹೇಳ್ತಾನೆ, ಬೋವಿ ನಿಗಮದಲ್ಲಿ 47 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ. ನಾವ್ ಹೇಳಿದ್ವಾ? ಏನ್ರಿ ನೀವು ಬೋವಿ ಏನ್ರಿ? ಅವರೇ ಹೇಳಿದ್ರು 47 ಕೋಟಿ ಹಗರಣ ಇದೆ. ಉತ್ತರ ಕೊಡ್ರಿ, ಈಗ ಉತ್ತರ ಕೊಡ್ರಿ. ನಮಗೆ ಬೇಕಪ್ಪ, ಉತ್ತರ ಬೇಕು. ಆ ದೇವರಾಜರ್ಸು ಟ್ರಕ್ ಟರ್ಮಿನಲ್ ಚೆಕ್ಕಲ್ ದುಡ್ಡು ತಗೊಂಡವ್ರು. ಆ ಅಧ್ಯಕ್ಷರು 3 ಕೋಟಿ ರೂಪಾಯಿ ಚೆಕ್ಕಲ್ಲಿ ದುಡ್ಡು ತಗೊಂಡವ್ರು ಮನೆ ಕಟ್ಟಿಸಿದ್ದಾರೆ. ಅದಕ್ಕೆ ಪುರಾವೆಗಳಿದಾವೆ, ನಮ್ಮ ಹತ್ರ ಸಾಕ್ಷಿಗಳಿದಾವೆ, ಎವಿಡೆನ್ಸ್ ಇದಾವೆ. ಇದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ವಾ? ಸಾವಿರಾರು ಕೋಟಿ ರೂಪಾಯಿ ಹಗರಣಗಳನ್ನ ಮಾಡಿ ದುಡ್ಡು ನುಂಗಿ ಇವತ್ತು ಬಂದು ಸಿದ್ದರಾಮಯ್ಯನವರು ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳುವಂತ ಕೀಳು ಮಟ್ಟಕ್ಕೆ, ಕೀಳು ರಾಜಕೀಯಕ್ಕೆ ಹೋಗಿದ್ದೀರಲ್ಲ. ನಿಮಗೆ ನಾಚಿಕೆ ಆಗೋದಿಲ್ಲ? ನಾಚಿಕೆ ಆಗೋದಿಲ್ಲನ್ರಿ? ಅದಷ್ಟಕ್ಕೆ ನಿಲ್ಲೋದಿಲ್ಲ. ಇವತ್ತು ಮಾತೆತ್ತಿರಿ ಸಿಬಿಐ ಕೊಡಿ, ಸಿಬಿಐ ಕೊಡಿ. 175 ಕೇಸ್ಗಳು ಕರ್ನಾಟಕದವು ಸಿಬಿಐ ನಲ್ಲಿ ಇದ್ದಾವೆ. ಸಿಬಿಐನವರು ನಿಮಗೆ ನ್ಯಾಯ ಕೊಡ್ತಾರ? ಕೊಟ್ಟಿದ್ದಾರ ಎಲ್ಲಿವರೆಗೆ ಏನಾದ್ರು? ಸಿಬಿಐ ಕೊಡಿ, ಸಿಬಿಐ ಕೊಡಿ. ನಾವು ಯಾವ ಐಬಿಗೂ ಕೊಡ್ತೀವಿ, ಸಿಬಿಐ ಕೊಡ್ತೀವಿ, ಬೇಕಾದಕ್ಕೆ ಕೊಡ್ತೀವಿ. ನಾವು ಏನ್ ಭಯ ಇಲ್ಲ, ಹೆದರಿಕೆ ಇಲ್ಲ. ಆದ್ರೆ ಇವತ್ತು ಇವರುಗಳು ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲ ರೀ. ಯಾರಾದ್ರೂ ಕೂಡ ಒಂದು ಚುನಾಯಿತ ಸರ್ಕಾರ ಜನ ಆಶೀರ್ವಾದ ಮಾಡಿ ನಮ್ಮನ್ನ ಕಳಿಸಿರುವಂತ 136 ಶಾಸಕರು ಇರ್ತಕ್ಕಂಥ ಸರ್ಕಾರವನ್ನ ಗವರ್ನರ್ ಇಟ್ಕೊಂಡು ಡಿಸ್ಟೆಬಿಲೈಸ್ ಮಾಡಕ್ ಹೋಗ್ತೀರಾ? ಗವರ್ನರ್ ಇಟ್ಕೊಂಡು ಡಿಸ್ಟೆಬಿಲೈಸ್ ಮಾಡಕ್ ಹೋಗ್ತೀರಾ? ಅವ್ರು ಯಾರೋ ಅಬ್ರಹಾಂ ಅವನೊಂದು ಮನವಿ ಕೊಡ್ತಾನೆ ಗವರ್ನರ್ಗೆ. ಅವನ ಹಿಂದೆ ಶಿವಕುಮಾರ್ ಮೇಲೂ ಕೊಟ್ಟಿದ್ದ, ಅನೇಕ ಜನದ ಮೇಲೂ ಕೊಟ್ಟವನೆ. ಅವನು ಯಡಿಯೂರಪ್ಪನ ಮೇಲೂ ಕೊಟ್ಟಿದ್ದ. ಅವನೊಂದು ಅರ್ಜಿ ಕೊಡ್ತಾನೆ, ನೋಡಿ ಸ್ವಾಮಿ ಹಿಂಗೆಲ್ಲ ಹಗರಣ ಆಗ್ಬಿಟ್ಟಿದೆ, ನೀವು ತನಿಖೆ ಮಾಡಿಸ್ಕೊಡ್ಬೇಕು ಅಂತ. ತಕ್ಷಣ 26ನೇ ತಾರೀಕು ಅರ್ಜಿ ಕೊಡ್ತಾನೆ ಅವನು. 26ನೇ ತಾರೀಕು ನಮ್ಮ ಚೀಫ್ ಸೆಕ್ರೆಟರಿ ಹೋಗಿ ಉತ್ತರ ಕೊಡ್ತಾರೆ ಗವರ್ನರ್ಗೆ. ಪರ್ಸನಲ್ ಆಗಿ ಹೋಗಿ ರೈಟಿಂಗ್ ಅಲ್ಲಿ ಕೊಡ್ತಾರೆ, ಒಂದೊಂದು ಪಾಯಿಂಟ್ಗೂ ಉತ್ತರ ಕೊಡ್ತಾರೆ. ಅವ್ರು ಕೊಟ್ಟಿನ ಕಡೆ ಬಂದ್ರಪ್ಪ, ಗೇಟ್ ಬಿಟ್ಟು ಗವರ್ನರ್ ಮನೆ ಗೇಟ್ ಬಿಟ್ಟು ಈಚೆ ಬಂದ್ರೆ ಸರ್ಕಾರಕ್ಕೆ ನೀವು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕಳಿಸ್ಕೊಡ್ತೀರಾ? ಇದಕ್ಕೆಲ್ಲ ಜಗ್ಗೋರಲ್ಲ, ನಾವು ಎದುರೋರಲ್ಲ. ಯಾವ ಆಧಾರದ ಮೇಲೆ ತನಿಖೆ ಇಲ್ಲ, ರಿಪೋರ್ಟ್ ಇಲ್ಲ, ಒಂದು ಎನ್ಕ್ವೈರಿ ಇಲ್ಲ. ಏಕದಮ್ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇತಿಹಾಸದಲ್ಲಿ ಇಲ್ಲದೆ ಇರ್ತಕ್ಕಂತ ಒಂದು ಶೋಕಾಸ್ ನೋಟಿಸ್ ಕೊಡ್ತೀರಾ? ಅದಕ್ಕಾಗಿ ನಿನ್ನೆ ದಿವಸ ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಂಪುಟ ಸೇರಿ ಅವರಿಗೆ ನಾವು ತಿಳಿಸಿದ್ದೇವೆ, ನೀವು ಮಾಡ್ತಾ ಇರೋದು ತಪ್ಪು, ನೀವು ಮಾಡ್ತಾ ಇರೋದು ತಪ್ಪು, ಇದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೇವೆ. ಶೋಕಾಸ್ ಕೊಡ್ತಾರಂತೆ, ಪ್ರಾಸಿಕ್ಯೂಷನ್ ಮಾಡ್ತಾರಂತೆ. ಇದಕ್ಕೆಲ್ಲ ನಾವೇನು ಹೆದರೋರಲ್ಲ. ನ್ಯಾಯ ಎಲ್ಲಿದೆ ಅಲ್ಲಿ ಜಯ. ನಾವು ಯಾವ ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯನವರು ಯಾವ ತಪ್ಪು ಮಾಡಿಲ್ಲ, ಶಿವಕುಮಾರ್ ತಪ್ಪು ಮಾಡಿಲ್ಲ, ನಾವು ಸಚಿವ ಸಂಪುಟದಲ್ಲಿರೋರು ಯಾರು ತಪ್ಪು ಮಾಡಲಿಲ್ಲ. ಹಾಗಾಗಿ ಇವತ್ತು ಈ ವಿಷಯಗಳನ್ನ ತಮ್ಮ ಮುಂದೆ ಹಂಚ್ಕೋಬೇಕು, ನಿಮಗೆ ಮಾಹಿತಿ ಕೊಡಬೇಕು. ಅದರ ಜೊತೆಗೆ ಅವರು ಬರ್ತಾರಲ್ಲ ನಾಳೆ, ಅವರಿಗೆ ಪ್ರಶ್ನೆಗಳಿಗೆ ಉತ್ತರ ಅವರು ಕೊಡಬೇಕು ಅಂತೇಳಿ ನಾವು ಕೇಳೋದಕ್ಕೆ ಇವತ್ತು ನಿಮ್ಮೂರಿಗೆ ಬಂದಿದ್ದೇವೆ. ಸ್ನೇಹಿತರೆ, ನಾನು ಹೆಚ್ಚು ಸಮಯವನ್ನು ತಗೊಳ್ಳದೆ, ಮಾನ್ಯ ನಮ್ಮ ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರು ಮಾತನಾಡೋರಿದ್ದಾರೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇನ್ನು 4 ವರ್ಷ ಆಡಳಿತ ಇದೆ.
ಸ್ವಚ್ಛವಾದ ಆಡಳಿತವನ್ನ ಈ ಕರ್ನಾಟಕದ ಜನತೆಗೆ ನಾವೇನ್ ಮಾತು ಕೊಟ್ಟಿದ್ದೇವೆ ಅದೇ ರೀತಿ ನಾವು ನಡ್ಕೊಳ್ತೇವೆ ಅಂತೇಳಿ ನಾನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಇವತ್ತು ಏನು ಈ ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ಮಾಡಿದಂತ ಸ್ನೇಹಿತರಿಗೆ ಮತ್ತೊಂದು ಬಾರಿ ಅಭಿನಂದನೆಯನ್ನ ಹೇಳಿ ಇವತ್ತು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಧನ್ಯವಾದಗಳು. ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂತ ಪುಟ್ಟಣ್ಣ ಅವರಿಗೆ, ರಾಮೋಜಿಗೌಡರಿಗೆ, ಪ್ರಕಾಶ್ ರಾಥೋಡ್ ಅವರಿಗೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಸುದರ್ಶನ್ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸಿ ಈಗ ಸಭೆಯನ್ನ ಉದ್ದೇಶಿಸಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮ್ಮ ಗೃಹ ಸಚಿವರಾದಂತ ಡಾಕ್ಟರ್ ಪರಮೇಶ್ವರ್ ಅವರೇ, ಮಂತ್ರಿಗಳಂತ ಡಾಕ್ಟರ್ ಸುಧಾಕರ್ ಅವರೇ, ನಮ್ಮ ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷ ಅಂತ ಸೊರ್ಕಿ ಅವರೇ, ಎಲ್ಲ ನನ್ನ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ, ಈ ಜಿಲ್ಲಾ ಅಧ್ಯಕ್ಷಗಳೇ, ಈ ಸಂಘಟನೆ ಈ ಒಂದು ಹೋರಾಟದ ಸಭೆಗೆ ಆಂದೋಲನಕ್ಕೆ ಬಂದಂತ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪ್ರಮುಖರೇ, ಕಾರ್ಯಕರ್ತರೇ, ಸ್ನೇಹಿತರೆ, ನಾನು ಇಂಥ ಒಂದು ಪವಿತ್ರವಾದಂತಹ ಆಂದೋಲನಕ್ಕೆ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳ ಪಾದಯಾತ್ರೆಯನ್ನ ಹಮ್ಮಿಕೊಂಡು ನಮ್ಗೆ ಮೀಡಿಯಾಗೆ ಇನ್ನೊಂದ್ಸತಿ ಬೇಕಾ ಬೇಕಂತ ಅವ್ರಿಗೆ ಭ್ರಷ್ಟಾಚಾರಿಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮ್ಗೆ ಇಂಥ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನತಾದಳ ಹಾಗೂ ಬಿಜೆಪಿ ನಾಯಕರುಗಳಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಪಾದಯಾತ್ರೆ ಹಮ್ಮಿಕೊಳ್ಳಿಲ್ಲ ಅಂತಿದ್ರೆ, ಜನತಾದಳದವರು ಬಿಜೆಪಿ ಒಳಗಡೆ ಮರ್ಚು ಮಾಡಲಿಲ್ಲ ಅಂತಿದ್ರೆ, ಜನತಾದಳದವರು ಬಿಜೆಪಿ ಒಳಗಡೆ ಸೇರ್ಕೊಳ್ಳಿಲ್ಲ ಅಂತಿದ್ರೆ ನಾವು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ನಮ್ಮ ಪರಮೇಶ್ವರ್ ಅವರು ಹೇಳಿದ್ರು, ಕುಮಾರಸ್ವಾಮಿ, ನಿಮ್ಮ ತಂದೆ ದೇವೇಗೌಡರು ಈ ಜಿಲ್ಲೆಗೆ ಬಂದು, ಈ ನಾಡಿಗೆ ಬಂದು, ಇದು ನನ್ನ ಕರ್ಮಭೂಮಿ, ನನ್ನ ಪುಣ್ಯಭೂಮಿ ಅಂತೇಳಿ ಇಡೀ ನಿಮ್ಮ ಕುಟುಂಬ, ನಿಮ್ಮ ತಂದೆ ಈ ರಾಜ್ಯದಿಂದ, ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ, ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ, ನಿನ್ನ ಧರ್ಮಪತ್ನಿ ಈ ಜಿಲ್ಲೆಯಿಂದ ಶಾಸಕರು, ನೀನು ಈ ರಾಜ್ಯದಿಂದ, ಈ ಭಾಗದಿಂದ ಎಂಪಿ, ಇಲ್ಲಿ ಎಂಎಲ್ಎ, ಮುಖ್ಯಮಂತ್ರಿ, ಚನ್ನಪಟ್ಟಣ ಮುಖ್ಯಮಂತ್ರಿ, ರಾಮನಗರದಿಂದ ಮುಖ್ಯಮಂತ್ರಿ, ನೀನು ಇರುವಂತ ಪಕ್ಷ ಸರ್ಕಾರದಿಂದ ಒಂದು ಬಾವುಟ ಇಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ, ನಿನ್ನ ಒಬ್ಬನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನ ತ್ಯಾಗ ಮಾಡಿದ್ಯಲ್ಲ, ನಿನಗೆ ನಾನು ಅಭಿನಂದಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಿನ್ನ ಒಬ್ಬ ವೈಯಕ್ತಿಕವಾದಂತಹ ಅಧಿಕಾರಕ್ಕೋಸ್ಕರ ಇಡೀ ನಿಮ್ಮ ಪಕ್ಷವನ್ನ ಇವತ್ತು ವಿರೋಧವನ್ನು ಮಾಡಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕೆ ನಿನ್ಗೊಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸವನ್ನು ಮಾಡ್ತಾ ಇದ್ದೇನೆ. ಕುದುರೆ ಎಷ್ಟು ಚೆನ್ನಾಗಿ ರಥವನ್ನ ಬಾರಿ ಓಡಿಸಿದ್ರು ಶಾಟಿ ಹೇಳು ಬಿಡುವುದಿಲ್ಲ. ಇವತ್ತು ನೆನಪಲ್ಲಿ ಮೈಸೂರಿಂದ ಏನು ಕೆಂಗೇರಿವರೆಗೂ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ವಿರುದ್ಧವಾಗಿ ನಮ್ದು ನಿಮ್ದು ಹೋರಾಟ. ಕೆಲವು ನಾವು ಗೆದ್ದಿದ್ದೇವೆ,
ರಾಮನಗರ ಗೆದ್ದಿದ್ದೇವೆ, ಚನ್ನಪಟ್ಟಣ ನೀ ಗೆದ್ದಿದ್ಯಾ, ಮಂಡ್ಯ ಗೆದ್ದಿದ್ದೇವೆ, ಮದ್ದೂರು ಗೆದ್ದಿದ್ದೇವೆ, ಶ್ರೀರಂಗಪಟ್ಟಣ ಗೆದ್ದಿದ್ದೇವೆ, ಮಳವಳ್ಳಿ ಗೆದ್ದಿದ್ದೇವೆ, ಕನಕಪುರ ಗೆದ್ದಿದ್ದೇವೆ. ಪಾರ್ಲಿಮೆಂಟ್ ಅಲ್ಲಿ ನೀವು ಗೆದ್ದಿದ್ದೀರಿ, ನಾನು ಇಲ್ಲ ಅಂತ ಹೇಳುದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಸ್ವಲ್ಪ ಯಾಮಾರ್ಬಿಟ್ಟೆ. ಬೆಂಗಳೂರು ಗ್ರಾಮಾಂತರದಲ್ಲಿ, ಮಂಡ್ಯದಲ್ಲಿ ನಮ್ದೊಂದು ಲೆಕ್ಕಾಚಾರ ಸ್ವಲ್ಪ ಫೇಲ್ ಆಯ್ತು. ಜನರು ಏನ್ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ನಮ್ಗೊಂದು ಪಾಠ ಹೇಳಿದ್ದಾರೆ, ಆ ಪಾಠ ನಾನು ಕೇಳ್ತೇನೆ. ಆದ್ರೆ ಎಷ್ಟೇ ಕುದುರೆ ಚೆನ್ನಾಗಿ ಓಡಿದ್ರು ಕೂಡ ಆ ರಥದ ಬಾರಿಯ ಮೇಲೆ ಆ ಏಟು ರಥ ಒಡೆಯೋನು ಏಟು ಹೊಡಿದೇ ಇರುವುದಿಲ್ಲ. ಹಾಗೆ ಪ್ರಪಂಚದಲ್ಲಿ ಜನ ನಮ್ಗೆಲ್ಲ ಪಾಠವನ್ನ ಕಲಿಸ್ತಾರೆ. ಆದ್ರೆ ಇವತ್ತು ನಿನ್ನೆ ಮೊನ್ನೆ ಏನ್ ಹೇಳಿದ್ರೆ ತಾವು ತಮ್ಮ ಭಾಷಣದಲ್ಲಿ, ತಮ್ಮ ಮಾಧ್ಯಮ ಸ್ನೇಹಿತರು ಏನ್ ಹೇಳಿದ್ರೆ, ಈ ಗಂಟೆವರೆಗೂ ತಾವು ತಮ್ಮ ವೈಯಕ್ತಿಕವಾಗಿ ನಾನು ಈ ಪಾದಯಾತ್ರೆನ ನನ್ನ ಭೂಮಿ ಇದು, ನಾನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೇನೆ, ಬಿಜೆಪಿ ಅಲ್ಲ ಅಂತ ಅಷ್ಟು ಹೇಳಷ್ಟು ಧೈರ್ಯ ಇವತ್ತು ನಿನಗೆ ಸಾಲ್ತಾ ಇಲ್ಲ. ನಾನು ಕೆಲವು ಪ್ರಶ್ನೆಗಳನ್ನ ನಮ್ಮ ಶಾಸಕರುಗಳು ಮಂತ್ರಿಗಳು ಕೇಳ್ತಾ ಇದ್ದಾರೆ, ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಗೊತ್ತಿದೆ ತಾವು ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ಗಳನ್ನ ಭೇಟಿ ಮಾಡಿ ಏನೇನ್ ಪಟ್ಟಿ ಕೊಟ್ಟಿದ್ದೀರಿ, ಡಿ ಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಏನು, ಸಿದ್ದರಾಮಯ್ಯನವ್ರದ್ದು ಏನು ಅಂತ ಹೇಳಿ ಏನು ನೀವೆಲ್ಲ ಏನು ಇಷ್ಟು ಪಟ್ಟಿಯನ್ನ ಲೆಕ್ಕಾಚಾರ ಹಾಕಿ ಎಲ್ಲೆಲ್ಲ ನಮ್ಮ ಆಸ್ತಿ ಏನಿದೆ ಅಂತ ಹುಡುಕಿ 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 ಪಾಪ ಕೊಟ್ಟಿದ್ದೀರಿ. ಬಹಳ ಸಂತೋಷ. ಇದಕ್ಕೆಲ್ಲ ಸಿದ್ಧನಾಗಿದ್ದೇನೆ, ಎಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ. ಈ ರಾಮನಗರ, ಈ ಚನ್ನಪಟ್ಟಣ, ಈ ಮಾಗಡಿ, ಏನು ಈ ಕನಕಪುರ ಯಾರ್ದು? ನಮ್ಮ ಭೂಮಿ. ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಆಯ್ತು, ಬೆಂಗಳೂರು ಗ್ರಾಮಾಂತರ ಹೋಗಿ ಬೆಂಗಳೂರು ನಗರ ಆಯ್ತು, ಬೆಂಗಳೂರು ಅನೇಕ ಭಾಗಗಳಾಯ್ತು. ನಮ್ಮ ಸ್ವಾಭಿಮಾನವನ್ನ ನಾವು ಬಿಟ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ನಾವು ರಾಮನಗರ ತಾಲೂಕಿನ ಮಹಾಜನತೆ, ನಾವು ಚನ್ನಪಟ್ಟಣ ತಾಲೂಕಿನ ಮಹಾಜನತೆ, ಕನಕಪುರದ ಮಹಾಜನತೆ, ಮಾಗಡಿ ಮಹಾಜನತೆ. ಕೆಂಪೇಗೌಡ ಕಟ್ಟಿದ್ರು, ಸಿದ್ಧಗಂಗಾ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಜನ್ಮ ಕಾಳಿದ್ರು. ಶಿವಕುಮಾರ ಸ್ವಾಮಿಗಳ ಜೊತೆಗೆ ಬಾಲಗಂಗಾಧರ ಸ್ವಾಮೀಜಿಯವರು ಕೂಡ ಇದೇ ಭಾಗದಲ್ಲಿ ಜನ್ಮ ತಾಳಿದ್ರು. ಅಂತ ಒಂದು ಪುಣ್ಯ ಭೂಮಿ. ನೀವು ಬಂದ ಅಧಿಕಾರವನ್ನು ಮಾಡಿದ್ರಿ, ನಮ್ದೇನು ತಕರಾರೇನಿಲ್ಲ, ಜನ ಓಟ್ ಕೊಟ್ಟಿದ್ರು. ಆದ್ರೆ ಇಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಸ್ಥಾನದಲ್ಲಿ ಮತ್ತೆ ಸಿಎಂ ಲಿಂಗಪ್ಪನವರು ಗೆದ್ದಿದ್ದು ಇತಿಹಾಸವನ್ನ ಯಾರು ಕೂಡ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಜನ ಏನ್ ಬೇಕಾದ್ರೂ ತೀರ್ಮಾನವನ್ನು ಮಾಡಲಿಕ್ಕೆ ಅವಕಾಶ ಇದೆ. ನಾನ್ ನಿಮ್ಗೆ ಕೆಲವು ಪ್ರಶ್ನೆ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನೀವು ಹೇಳ್ಬೇಕು, ಪಾದಯಾತ್ರೆಗೆ ಬರ್ತಾ ಇದ್ದೀರಿ, ಬಹಳ ಸಂತೋಷ. ಬಿಜೆಪಿ ಅವರು ಕೇಳ್ತಾ ಇದ್ದೀನಿ ನಾನು. ಈಗ ಕೆಲವು ಪ್ರಶ್ನೆಗಳನ್ನ, ಭ್ರಷ್ಟಾಚಾರದ ಕೆಲವು ಪ್ರಶ್ನೆಗಳನ್ನ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮ್ಮ ಹತ್ರ ಮಾತಾಡಿದ್ರು. ಅನೇಕ ಮಂತ್ರಿಗಳು, ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರು ಕೂಡ ಮಾತಾಡಿದ್ರು. ಬೋವಿ ನಿಗಮದಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ ತಾವು ವಿವರಣೆಯನ್ನು ಕೊಡಬೇಕು. ಕೃಷಿ ಮಾರುಕಟ್ಟೆ ಎಲ್ಲಿ ಆಗಿರುವಂತಹ ಹಗರಣ, ಸುಮಾರು ಅಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ 47 ಕೋಟಿ, ಬೋವಿ ನಿಗಮದಲ್ಲಿ 87 ಕೋಟಿ, ಕರ್ನಾಟಕ ಕೃಷಿಕುಲ ಮಾರ್ಗ ಮಂಡಳಿಯಲ್ಲಿ 24 ಕೋಟಿ. ಯಾರು ಮುಖ್ಯಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಯಾರು ಚೇರ್ಮನ್ ಆಗಿದ್ರು, ಏನಾಗಿದ್ರು ತಾವು ಹೇಳ್ಬೇಕು. ನೀವು ಹೇಳಲಿಲ್ಲ ನಾವು ಹೇಳ್ತೀವಿ, ಇನ್ನ ಒಂದು ವಾರ ಟೈಮ್ ಇದೆ, ಎಲ್ಲ ಬಿಡಿಸಿ ಹೇಳ್ತೀವಿ. ಆದ್ರೆ ಕುಮಾರಣ್ಣಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು? ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ? ಯಾರ ಜಮೀನ್ ಪಡ್ಕೊಂಡ್ರಿ? ಈಗ ಎಷ್ಟು ಎಕರೆ ಆಗಿದೆ? ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು? ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು? ಆ ಭೂಮಿ ದಾಖಲೆಗಳು ಇದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ದು, ತಮ್ಮ ಕುಟುಂಬದವ್ರು ಇಲ್ಲಿದೆ. ದೇವರ ಕುಂಬಳಗೋಡ್ತಾವು ಒಂದು 200-250 ಎಕರೆ ಇದೆ. ಅಲ್ಲಿ ದೊಡ್ಡಗುಬ್ಬಿ, ಚಿಕ್ಕಗುಬ್ಬಿ, ಬೆಂಗಳೂರು ಉತ್ತರ, ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು. ನೀವು ಸಿನಿಮಾ ತೋರಿಸ್ತಿದ್ರಿ, ನೀವು ಒಬ್ಬ ಕಾಂಟ್ರಾಕ್ಟ್.
ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ, ಮುಂಜಾಗ್ರತೆಯನ್ನು ಮಾಡಿಕೊಂಡ್ರು. ನಮ್ಗೆ ತಗರಾಲೇನಿಲ್ಲ. ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು, ಈಗ ನೆಲಮಂಗಲದಲ್ಲಿ ಎಷ್ಟಿದೆ, ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ, ತಮ್ಮ ಮೌಲ್ಯ ಎಷ್ಟು, ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ? ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ. ತಾವು ಹೊಲ ಉಳ್ತಾ ಇರೋದು, ತಾವು ವ್ಯಾಪಾರ ಮಾಡ್ತಾ ಇರೋದು, ತಾವು ವಹಿವಾಟು ಮಾಡ್ತಾ ಇರೋದು ಗೊತ್ತಲ್ಲ. ನನಗೆ ಹೇಳ್ತಿರಲ್ಲ ಲುಲು ಕುಮಾರ್ ಅಂತ, ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ. ಚರ್ಚೆಗೆ ಬನ್ನಿ ಅಂತ ಕರೆದೆ ಪಾಪ, ಅಸೆಂಬ್ಲಿಯಿಂದ ಪಾರ್ಲಿಮೆಂಟ್ ಕೊಟ್ಟೋದೆ. ಈಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಶಾಸಕರು ಯಾರ್ಯಾರಿದೆ, ನನಗೆ ಇಲ್ಲೆಲ್ಲ ಟಿವಿಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಹೊಂಟೋಗಿರೋದು. ಅಸೆಂಬ್ಲಿಗೆ ದಾಖಲಾಗಿರ್ಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ. ಈಗ ನಿಮ್ಮ MLA ಯಾರಿಗೆ ಆಗಲಿ, ಇಲ್ಲ ನಿಮ್ಮ MLCಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ಕುಟುಂಬದ ಬಗ್ಗೆ ಬನ್ನಿ ಚರ್ಚೆ ಮಾಡಿ. ನಾನು ಮರ್ತಿದ್ದೆ, ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು, ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು, ನನ್ನ ತಮ್ಮನ ಮೇಲೆ ಹಾಕಿದ ಕೇಸು, ಈ ರವಿ ಮೇಲೆ ಹಾಕಿದಂತ ಕೇಸು, ನಿಮ್ ತಮ್ಮ ನಿಮ್ಮ ಅಣ್ಣ ಬಾಲಕೃಷ್ಣೇಗೌಡ ಇದಾರಲ್ಲ, ಆ ಆಫೀಸರ್ಗಳ ಕೈಲಿ ಏನೇನು ಕೇಸ್ ಹಾಕ್ಸಿದ್ದ, ನೀನ್ ಏನೇನು ಕೇಸ್ ರಿಸೀವ್ ಮಾಡಿಸಿದ್ದೆ. ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯ್ತು ಚಂದ್ರಪ್ಪನ ಕೇಳಿ, ಅದೆಲ್ಲ ಕೂಡ ನಾನು ಮರ್ತಿದ್ದೆ. ಆದ್ರೆ ಮತ್ತೆ 1 ವರ್ಷಕ್ಕೆ ನೆನಪು ಮಾಡುವಂತ ಕೆಲಸವನ್ನು ತಾವು ಮಾಡಿದ್ದೀರಿ. ಇದಕ್ಕೆಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ, ಚರ್ಚೆಗೆ ಸಿದ್ಧರಾಗಿದ್ದೇನೆ, ಅಸೆಂಬ್ಲಿಗೆ ತಯಾರಾಗಿದ್ದೇನೆ. 2 ಅಸೆಂಬ್ಲಿ ದಾಟೋಯ್ತು, ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿ ಯಾರು, ಯಾಕೆಂದ್ರೆ ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ ಅನಿಷ್ಟಗಳು, ನಿಮ್ಮ ಸೋದರ ಬಾಲಕೃಷ್ಣೇಗೌಡನ ಆಸ್ತಿಗಳು, ಎಷ್ಟು ಒಬ್ಬ ಆಫೀಸರ್, ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿಗೆ ಸಿದ್ಧನಾಗಿದ್ದೇನೆ. ನಿಮ್ಮ ಕಂತೆಗಳನ್ನ ಇದರಲ್ಲ, ಇನ್ನ ನಿಮ್ಮ ಸೋದರ ಅಂಕೆ ಕಳ್ಸ್ಕೊಡಿ. ನೆಲಮಂಗಲದ್ದು ಇರ್ಬೋದು, ಬೆಂಗಳೂರು ಇರ್ಬೋದು, ಏರ್ಪೋರ್ಟ್ ರಸ್ತೆಯಲ್ಲಿ ಇರ್ಬೋದು, ಉತ್ತರ ಇರ್ಬೋದು, ದೇವಗಿರಿ ಇರ್ಬೋದು, ಇಲ್ಲಿ ಕೆಂಗೇರಿ ಇರ್ಬೋದು, ಎಲ್ಲ ಚರ್ಚೆ ಮಾಡಲಿಕ್ಕೆ ಏನ್ ಅನೇಕ ಮೈನಿಂಗ್ಗಳು ಇರ್ಬೋದು, ಎಲ್ಲವನ್ನ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ನಾನು ಬಿಡಿಸಿನ ಹೇಳ್ತಾ ಇಲ್ಲ, ನಾನು ಯಾರು ಚಾರ್ಜ್ ಶೀಟ್ ಏನ್ ಹಾಕಿದ್ದಾರೆ ಅದನ್ನ ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ. ಗವರ್ನರ್ಗೇನು ಪ್ರಾಸಿಕ್ಯೂಷನ್ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನು ಕಳಿಸಿದ್ರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ನಾನು ಚರ್ಚೆ ಮಾಡೋದು ಇವತ್ತು ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದಾರಲ್ಲ, ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ, ಮುಖ್ಯ ಇವತ್ತು ಈ ಪಾದಯಾತ್ರೆ ನಡೆಸಕ್ಕೆ ಮೂಡಾಗರಣಕ್ಕೆ ಕಾಂಗ್ರೆಸ್ ಅವರು ಇದಾರಂತೆ ಹಿಂದೆ. ಏ ವಿಜೇಂದ್ರ, ನಿನಗೆ ತಾಕತ್ತಿದ್ರೆ, ನಿನಗೆ ಧೈರ್ಯ ಇದ್ರೆ, ನಿನಗೆ ನಿಮ್ಮ ತಂದೆಗೆ ಧೈರ್ಯ ಇದ್ರೆ, ಅವನು ಯಾವನು ಕಾಂಗ್ರೆಸ್ ಪಾರ್ಟಿಯವನು ನಿನ್ಗೆ ಕುಮ್ಮ ಕೊಟ್ಟ ಹೆಸರು ಹೇಳು, ನಾನು ನಿಂದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ. ಇವತ್ತು ಇದೇ ಹೋಮ್ ಮಿನಿಸ್ಟರ್ ಕಾಂಗ್ರೆಸ್ ಪಕ್ಷ ಕ್ಷಮಾಪಣೆ ಮಾಡಿದೆ, ತಿಳ್ಕೊಳ್ಬೇಕು. ನಾನು ಇದನ್ನ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ. ಇಷ್ಟು ಹೇಳಿ ಈ ಹೋರಾಟಕ್ಕೆ ಇವತ್ತು ಬಿಡದೆ, ನಾಳೆ ರಾಮನಗರ, ನಾಳಿದ್ದು ಚನ್ನಪಟ್ಟಣ, ಆಚೆ ನಾಳಿದ್ದು ಮದ್ದೂರು, ಆಮೇಲೆ ಮಂಡ್ಯ, ಆಮೇಲೆ ಮೈಸೂರು. ಪ್ರತಿದಿನ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ. ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆಯಿಂದ. ಇವತ್ತು ನೀವು ಬೇಡ, ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ ಇವತ್ತು 1,25,000 ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳುನಾಡಿಗೆ ಹೋಗ್ತಾ ಇದೆ. ಹೇಳಿದಲ್ಲಪ್ಪ, ಒಂದೇ ದಿನದಲ್ಲಿ ಒಂದೇ ಗಂಟೆದಲ್ಲಿ ಮೇಘದಾಟ ಅನುಮತಿ ಕೊಡ್ತೀನಿ ಅಂತ. ಯಾಕೆ ಕುಮಾರಣ್ಣ, ನಿನ್ನ ಬಜೆಟ್ ಅಲ್ಲಿ ಮಾತಾಡ್ಲಿಲ್ಲ, ನಿನ್ನ ಮಂತ್ರಿಗಳು ಯಾರು ಮಾತಾಡ್ಲಿಲ್ಲ? ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ, ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ, ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ DK ಸುರೇಶ್ ಅವರು ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು. ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋಲಿಸಿದ್ರು. ಚಿಂತೆ ಇಲ್ಲ, ನನಗೆ ಭರವಸೆ ಇದೆ. ಎಲ್ಲ ನನ್ನ ಕಾರ್ಯಕರ್ತರಿಗೆ, ಮತದಾರರಿಗೆ, ರಾಜ್ಯದ ಮತದಾರರಿಗೆ ಹೇಳ್ತೀನಿ, 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ. ಆ ವಿಶ್ವಾಸ ಇರಲಿ. ಆ ದೃಷ್ಟಿಯಿಂದ ಇಷ್ಟು ಜನ ಇವತ್ತೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಈಗ ಅವ್ರು ಯಾರು ಮಾತಾಡಿದ್ರು, ದೇವರಾಜ ಟರ್ಮಿನಲ್ ಅಂತ, ವೀರಯ್ಯ ಪಾಪ
ಅವನ ಮಂತ್ರಿ MSc ಇದ್ದ 47 ಕೋಟಿ ಹಂಗೆ ನುಂಗ್ಬಿಟ್ಟು ಜೈಲಿದ್ದಾನೆ. ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ತನಿಖೆ ಯಾಕೆ ನಡೆಸಲಿಲ್ಲ? ನಾವು ತನಿಖೆ ನಡೆಸಬೇಕಾಗಿತ್ತು. ಹಂಗೆ ದೊಡ್ಡ ಪಟ್ಟಿ ಇದೆ. ಕೃಷಿ ಮಾರುಕಟ್ಟೆ ಮಂಡಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆ ಸಿಂಡಿಕೇಟ್ ಬ್ಯಾಂಕ್ ಇಂದ ಹೊಂಟೋಯ್ತು. ಅಕ್ರಮವಾಗಿ 87 ಕೋಟಿ ಬೋವಿಂಗ್ ನಿಗಮ ಎಸ್ ಬ್ಯಾಂಕ್ ಹೊಂಟೋಯ್ತು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಇದನ್ನು ಹೇಳಿ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ 2019 SBI ಬ್ಯಾಂಕ್ ಹಂಗೆ ಫಿಕ್ಸೆಡ್ ಡಿಪಾಸಿಟ್ ಬೇರೆ ಕಡೆ ಹೊಟ್ಟೋಯ್ತು. ಇದಕ್ಕೆ ಉತ್ತರ ಹೇಳಿ. ಆಮೇಲೆ ಬಿಡಿ ಮೈಸೂರದು ಬಿಡಿ, ಎಲ್ಲ ಬೇಕಾದ್ರೂ ನಾನು ಮಾತಾಡ್ತೀನಿ. ಈಗೆಲ್ಲ ಮಾತಾಡಿದ್ರು, ಏನ್ ಚಿಂತೆ ಇಲ್ಲ. ಎಷ್ಟಕ್ಕೆ ನನ್ನ ಕುಮಾರಣ್ಣ, ನಿನ್ನ ಕುಮಾರಣ್ಣ, ನಾನು ಅಣ್ಣ ಅಂತ ನಿನ್ನ ಒಪ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯನ್ನ ನಾನು ಪರಮೇಶ್ವರ್ ಅವ್ರು ಮಾಡಿದ್ದೇವೆ. ಇದೇ ಸಿದ್ದರಾಮಯ್ಯನವ್ರು ಬಂದು ನಿನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ 38 ಜನ ಇದ್ದವರು 80 ಜನ ನಾವು ಬರ್ಕೊಟ್ಟಿದ್ದೇವೆ. ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು, ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಿನ್ನ ಎಲ್ಲ ಆಸ್ತಿಗಳು ಹೆಂಗ್ ಬಂತು, ಏನಾಯ್ತು, ಮೂಲ ಏನಾಯ್ತು, ಯಾರ್ದು ಜಮೀನು ಗ್ರಾಂಟ್ ಇದೆಯಾ, ಸರ್ಟಿಫಿಕೇಟ್ ಇದೆಯಾ ಇಲ್ವಾ, ಹೆಂಗಾಯ್ತು, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಗೌರ್ಮೆಂಟ್ ಜಮೀನು ಎಷ್ಟು ನುಂಗಿದ್ದಾರೆ, ಎಲ್ಲ ಕೂಡ ನೀನೇ ಬಿಚ್ಚಿ ಮಾತಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಈ ಹೋರಾಟಕ್ಕೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾಳೆ ಕೂಡ ಕಾರ್ಯಕ್ರಮ ನಡೀತದೆ. ಎಲ್ಲ ನನ್ನ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ ನಾನು ಹೇಳ್ತೇನೆ, ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಇದು ಒಂದಿನ ಅಲ್ಲ, 7 ದಿನದ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮ ಕೂಡ ತಾವು ಹೆಜ್ಜೆ ಹಾಕಬೇಕು, ಬರಬೇಕು. ನಾವು ಪಾದಯಾತ್ರೆ ಮಾಡುದಿಲ್ಲ. ಈ ರೀತಿ ಸಭೆ ಮಾಡಿ ಪ್ರಶ್ನೆಗಳನ್ನು ಹೇಳ್ತೇವೆ. ಆ ಕಾರ್ಯಕ್ರಮ ಬಂದು ಯಶಸ್ವಿಯನ್ನು ಮಾಡಬೇಕು. ಈ ಭ್ರಷ್ಟ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಬೇಕು. ಬರೀ ಗದ್ದಲ, ಬರೀ ಹಿಟ್ ಅಂಡ್ ರನ್. DVG ಒಂದ್ ಕಡೆ ಹೇಳ್ತಾರೆ, ನಾನು ಕುಮಾರಸ್ವಾಮಿಗೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ. ಏನ್ ಹೇಳಿದ್ದೆ ಗೊತ್ತಾ? ಎದ್ದೆದ್ದು ಬೀಳುತ್ತೀಹೆ, ಗುದ್ದಾಡಿ ಸೋಲುತ್ತೀಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೀಹೆ, ಜಗವೆಂದು ಉದ್ಧರಿಸುತ್ತಿ ಎನ್ನುತ್ತೀಯೇ ಸಕನೆ. ನಿನ್ನ ಉದ್ಧಾರ ಎಷ್ಟಾಯ್ತು ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತು ಮಂಕುತಿಮ್ಮ. ಹಂಗೆ ಅಶೋಕಣ್ಣ ನೀನು, ವಿಜೇಂದ್ರ ನೀನು, ಕುಮಾರಣ್ಣ ನೀನು, ಅಶೋಕ್ ನಾರಾಯಣ ನೀನು, ಇದಕ್ಕೆ ಸಿಟಿ ರವಿ ನೀನು, ಇದಕ್ಕೆ ನಿನ್ನ ಪಾದಯಾತ್ರೆ ಉತ್ತರ ಹೇಳಬೇಕು ಅಂತ ಹೇಳಿ ಒತ್ತಾಯಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಷ್ಟೊತ್ತಾದ್ರೂ ಕೂಡ ಸಭೆಯಲ್ಲಿ ಕೂತು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದಂತ ಎಲ್ಲ ಸಭಿಕರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಶಾಸಕರಾದಂತಹ ಸನ್ಮಾನ್ಯ ಭೀಮಣ್ಣ ನಾಯ್ಕರವರು, ಅಶೋಕ್ ಮನಗೂಳಿರವರು,